ಸರ್ವಸ್ತುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕನು ಮಹೋನ್ನತನು ಆದಿಯು ಅನಂತನೂ ಆದಂತಹ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಆತರ ಅಪಾರ ಅನುಗ್ರಹಗಳು ವರ್ಷಿಸಲಿ ಮಾನವ ಕಲ್ಯಾಣಕ್ಕಾಗಿ, ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ, ಸಕಲ ಸಂದೇಶವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ. ಆತ್ಮೀಯ ಸಹೋದರ ಸಹೋದರಿಯರೇ, ಹಿರಿಯರೇ, ಕಿರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಮತ್ತು ಅನುಗ್ರಹಗಳು ಸದಾ ವರ್ಷಿಸುತ್ತಾ ಇರಲಿ. ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾದ್ಯಂತ ಹಮ್ಮಿಕೊಂಡಂತಹ ಕೋವಿಡ್-19 ಮರಳಿರಿ ತನ್ನ ಸೃಷ್ಟಿಕರ್ತನ ಕಡೆಗೆ ಎಂಬ ಅಭಿಯಾನ ಆಗಸ್ಟ್ 5ರಿಂದ ಆಗಸ್ಟ್ 20 ತನಕ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮದ ಮುಖ್ಯ ಅಂಶದ ಕಡೆಗೆ ನಾವು ನಿಮ್ಮನ್ನು ಇವತ್ತು ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಪ್ರಖ್ಯಾತ ಸ್ವಾಮೀಜಿಗಳು, ಲೇಖಕರು, ಸಂಘಟಕರು ಇದ್ದಾರೆ. ಈ ಪ್ರಮುಖ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ಜಮಾತೆ ಇಸ್ಲಾಮಿ ಹಿಂದ್ ಇದರ ಗೌರವಾನ್ವಿತ ಅಧ್ಯಕ್ಷರಾದಂಥ ಸೈಯದ್ ಸಾದತುಲ್ಲಾ ಹುಸೈನಿ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಇದರಲ್ಲಿ ತಮ್ಮ ವಿಷಯವನ್ನು ಮಂಡಿಸಲಿರುವವರು ಶ್ರೀ ಮ.ನಿ.ಪ್ರ ತೋಟದ ಸಿದ್ದರಾಮ ಸ್ವಾಮೀಜಿಗಳು, ಅದೇ ರೀತಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಅದೇ ರೀತಿಯಲ್ಲಿ ಜಸ್ಟಿಸ್ ಎಂ.ಎನ್. ವೆಂಕಟಾಚಲಯ್ಯ ಅವರು, ಅದೇ ರೀತಿಯಲ್ಲಿ ಮರುಳ ಸಿದ್ದಪ್ಪನವರು. ಈ ಆನ್ಲೈನ್ ವಿಚಾರ ಸಂಕಿರಣದ ಪ್ರಾಸ್ತಾವಿಕ ನುಡಿಗಳನ್ನು ವೈದ್ಯರಾದ ಬೆಳಗಾವಿ ಮೊಹಮ್ಮದ್ ಸಾದ್ ಅವರು ನಿರ್ವಹಿಸಲಿದ್ದಾರೆ. ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಈ ನಮ್ಮ ಕಾರ್ಯಕ್ರಮ ಕುರ್ಆನ್ ಪಠಣದೊಂದಿಗೆ ಆರಂಭವಾಗಲಿಕ್ಕಿದೆ. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. وَلَقَدْ أَرْسَلْنَا إِلَى أُمَمٍ مِّن قَبْلِكَ فَأَخَذْنَاهُم بِالْبَأْسَاءِ وَالضَّرَّاءِ لَعَلَّهُمْ يَتَضَرَّعُونَ. فَلَوْلَا إِذْ جَاءَهُم بَأْسُنَا تَضَرَّعُوا وَلَكِن قَسَتْ قُلُوبُهُمْ وَزَيَّنَ لَهُمُ الشَّيْطَانُ مَا كَانُوا يَعْمَلُونَ. صدق الله العظيم. شروع اللہ کے نام سے جو بے انتہا مہربان نہایت رحم فرمانے والا ہے. اور ہم نے اور امتوں کی طرف بھی جو کہ آپ سے پہلے گزر چکی ہیں پیغمبر بھیجے تھے، سو ہم نے ان کو تنگ دستی اور بیماری سے پکڑا تاکہ وہ اظہار عجز کر سکیں. سو جب ان کو ہماری سزا پہنچی تھی تو انہوں نے عاجزی کیوں نہیں اختیار کی، لیکن ان کے قلوب سخت ہو گئے اور شیطان نے ان کے اعمال کو ان کے خیال میں آراستہ کر دیا. وآخر دعوانا ان الحمدللہ رب العالمین. ತಾವು ಈಗಾಗಲೇ ಕುರಾನ್ ಪಠಣ ಮತ್ತು ಅದರ ಅನುವಾದವನ್ನು ಆಲಿಸಿದಿರಿ. ಈಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ನಗರದ ಖ್ಯಾತ ವೈದ್ಯರು, ಜಮಾತೆ ಇಸ್ಲಾಮಿ ಹಿಂದ್ ಇದರ
ಕರ್ನಾಟಕದ ರಾಜ್ಯಾಧ್ಯಕ್ಷರು ಆದಂತಹ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮ್ ಅಲಾ ರಸೂಲಿಹಿಲ್ ಕರೀಮ್ وعلى آله وأصحابه أجمعين. قال الله تعالى في القرآن المجيد أعوذ بالله من الشيطان الرجيم بسم الله الرحمن الرحيم أفحسبتم أنما خلقناكم عبثا وأنكم إلينا لا ترجعون. ಸರ್ವಸ್ತುತಿಗಳು ಸರ್ವಲೋಕಗಳ ಒಡೆಯನಾದ ಅಲ್ಲಾಹನಿಗೆ ಮೀಸಲು. ಮತ್ತು ಅವನ ಅಪಾರ ಅನುಗ್ರಹಗಳು ಮಾನವ ಕುಲಕ್ಕೆ ಸನ್ಮಾರ್ಗವನ್ನು ತೋರಿಸಿಕೊಡಲಿಕ್ಕೆ ಬಂದ ಎಲ್ಲ ಪ್ರವಾದಿಗಳ ಮೇಲೆ ಮತ್ತು ವಿಶೇಷವಾಗಿ ಅಂತಿಮ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಸದಾ ವರ್ಷಿಸುತ್ತಿರಲಿ ಎಂಬ ಪ್ರಾರ್ಥನೆಯಿಂದ. Dear brothers and sisters, it gives me immense pleasure to invite you all to this online symposium which Jamaat-e-Islami Karnataka is organizing as part of its 2-week long campaign. At the outset, I would like to draw your attention to certain fundamental realities. Mankind has been given the honor of being the best of creation here. وَلَقَدْ كَرَّمْنَا بَنِي آدَمَ. We have honored the progeny of Adam. And we have been given the pride of position with the whole universe placed at our service. وَفَضَّلْنَاهُمْ عَلَى كَثِيرٍ مِّمَّنْ خَلَقْنَا وَفَضَّلْنَاهُمْ عَلَى كَثِيرٍ مِّمَّنْ خَلَقْنَا تَفْضِيلًا, which means that we have been given an exalted position much above the rest of the creation. Man has been given the freedom to lead a life of his choice here. And whenever man lives a life of submission to his Creator, follows his guidelines, certainly the world here, the life here would become paradise on earth, and he would also earn success in the life hereafter. But if man forgets the realities and thinks that he is a God unto himself and disrespects and disobeys the guidelines that have been given to him, the life here would be full of trials and tribulations and difficulties, as if it would become a hell here, and the life hereafter would also be worse for him. Today's world, we see that by and large, we have adopted the second attitude here. We pay only lip service to our Creator, but it is an attitude of disobedience and arrogance and indifference to the divine commandments, to the path shown by the prophets. We have set out to chart our life ourselves, and we see today that our life is in a lot of difficulty. Individually, we see our life is steeped in sin, selfishness and materialism, and collectively we see so much of violence and exploitation and oppression and discrimination, wars that are happening in the world today. In this context, we have been passing through this COVID-19 pandemic. This catastrophe has come maybe as a divine warning and a reminder to us of what our true position is. The helplessness of man is laid bare by this small tiny particle, coronavirus. The fact that we are not masters here, rather we are custodians for a limited period. The power of God, the fact that we are morally responsible here, and we are accountable for our deeds, and we need to live a life of moral conscience, is being reminded to us. أَفَحَسِبْتُمْ أَنَّمَا خَلَقْنَاكُمْ عَبَثًا. Did you imagine that we created you without any purpose and that you will not be brought back to us? This fundamental reality that we have a purpose in life, that we are being tested here, that we are answerable to our deeds, that we will return to our Lord, is something that has been laid bare, is being reminded by the situation today. Brothers and sisters,
In this COVID-19 pandemic, Jamaat-e-Islami Karnataka has undertaken a 2-week campaign, and our objectives are first and foremost to be of service to mankind, to provide medical help and to provide financial help and to provide guidance and counseling through our doctors and through our volunteers to all the sick people during this difficult crisis that we are passing through. We would also like to create awareness amongst the people as to how they should protect themselves against this pandemic. We would also like to counsel people that they have to face this situation with courage and boldness, and also with humbling themselves before their Creator, seeking His pardon, seeking His mercy, and having trust in the mercy of Allah subhanahu wa ta'ala. And also, it is the time then when we have to remind our fellow countrymen and our brothers and sisters that we need to remind ourselves of the realities that we just talked about, that we need to understand our true position here and lead a life of obedience to our Creator. This is a time for reflection. This is a time to understand the moral reasons behind this pandemic and to undertake that fundamental course correction in our lives which would give us success in this life and in the hereafter. Brothers and sisters, we have a galaxy of eminent speakers who would be telling us their experiences and their message in the context of this COVID-19 as to what are the lessons that we have to learn and what are our responsibilities. We are also fortunate and thankful that the President of Jamaat-e-Islami Hind, All India President Janab Syed Saadullah Hussaini Sahab has agreed to preside over the symposium. You will be listening to their wonderful advice and the path that they put before us that we need to take care of for a better life here and in the hereafter. Once again, welcoming you all to this symposium, I conclude these introductory words. Wa akhiru dawana alhamdulillahi rabbil alamin. ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದೆ ಇಟ್ಟಂತಹ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಇವರನ್ನು ನಾನು ಅಭಿನಂದಿಸುತ್ತಾ ತಮ್ಮ ವಿಚಾರಗಳನ್ನು ಮುಂದೆ ಇಡಲಿಕ್ಕೆ ರಾಜ್ಯದ ಜನಪ್ರಿಯ ಶ್ರೀಗಳಾದಂತಹ ಸಿದ್ಧಗಂಗಾ ಮಠ ತುಮಕೂರು ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು. ಇಂದು ಇಡೀ ಪ್ರಪಂಚದಾದ್ಯಂತ ಕೋವಿಡ್-19 ಅನ್ನುವಂತಹ ಸಾಂಕ್ರಾಮಿಕ ರೋಗ ಆ ದೇಶ ಈ ದೇಶ ಅನ್ನುವಾಗಿಲ್ಲ, ಆ ಜನ ಈ ಜನ ಅನ್ನುವಾಗಿಲ್ಲ, ಇಡೀ ಮಾನವ ಕುಲಕ್ಕೆ ಒಂದು ಕಂಟಕಪ್ರಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಇದು ಕಾಣಿಸ್ಕೊಳ್ತಾ ಇರುವಂತಹದ್ದು ಆತಂಕಕಾರಿಯಾಗಿರುವಂತಹ ಸಂಗತಿ. ಈ ಒಂದು ರೋಗ ಪತ್ತೆಯಾಗಿ ಇದರ ಬಗ್ಗೆ ಬಹಳಷ್ಟು ಚಿಂತನೆಗಳನ್ನು ಮಾಡಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಈ ಒಂದು ರೋಗವನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಬಹಳಷ್ಟು ನಿಯಮಗಳನ್ನು ಹಾಕಿ ಅವೆಲ್ಲವನ್ನ ಪಾಲನೆ ಮಾಡುವಂತೆ ಪ್ರತಿಯೊಬ್ಬರಿಗೂ ಕರೆಯನ್ನು ಕೊಟ್ಟರು. ಬಹುಶಃ ಆ ಕರೆಯ ಮೇಲೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆ ಲಾಕ್ಡೌನ್ ಸಂದರ್ಭದಲ್ಲಿ ಅದು ಹರಡೋದಕ್ಕೆ ಕಡಿಮೆ ಆಗಿತ್ತು. ಇದು ಈ ರೋಗ ಅನ್ನುವಂಥದ್ದು ಮಹಾಮಾರಿಯಾಗಿರುವಂತಹದ್ದು. ಅದರಲ್ಲಿಯೂ ಕೂಡ ಈ ರೋಗ ವಯಸ್ಸಾದವರಿಗೆ, ಚಿಕ್ಕ ಮಕ್ಕಳಿಗೆ ಬಂದರೆ ಅವರು ತುಂಬ ಅಪಾಯವನ್ನು ಎದುರಿಸಬೇಕಾಗ್ತದೆ. ಅದರ ಜೊತೆಗೆ ಯಾರಾದರೂ ಮೊದಲೇ ಅವರಲ್ಲಿ ಹೃದಯವಾಗಿ ಸಂಬಂಧವಾದಂತಹದ್ದು, ಕಿಡ್ನಿ ಸಂಬಂಧವಾದಂಥದ್ದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆಗಳಿದ್ದವರು ಈ ರೋಗ ತುತ್ತಾದ ತಕ್ಷಣ ಅವರು ಸಾವನ್ನಪ್ಪೋದಕ್ಕೆ ಆಗ್ತಾ ಇದೆ. ಇದೆಲ್ಲವನ್ನ ನಾವು ಮನಗಂಡು ಇದನ್ನು ಹೋಗಲಾಡಿಸಬೇಕಾದ್ರೆ ನಾವೆಲ್ಲರೂ ಕೂಡ ಸಾಂಘಿಕವಾದಂತಹ ಹೋರಾಟವನ್ನು ಮಾಡಬೇಕು. ಇದು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಜವಾಬ್ದಾರಿ ಇದೆ. ಇದು ಸರ್ಕಾರದ ಜವಾಬ್ದಾರಿ ಮುಗಿದೋಯ್ತು. ಸರ್ಕಾರ ಒಂದು ಹಂತದವರೆಗೆ ನಮಗೆ ಅನೇಕ ನಿಬಂಧನೆಗಳನ್ನು ಹೇಳಿದೆ. ಆದರೆ ಅದನ್ನು ಮುಗಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿರುವಂತಹದ್ದು ಅವರ ಕರ್ತವ್ಯವೂ ಕೂಡ ಆಗಿದೆ. ಇವತ್ತು ನಾವೆಲ್ಲ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು.
ಅಂತರವನ್ನು ಕಾಪಾಡಿಕೊಳ್ಬೇಕು. ಮುಖಕವಸಗಳನ್ನು ಹಾಕ್ಕೊಳ್ಳುವಂಥದ್ದನ್ನು ಮಾಡಬೇಕು ನಾವು ಯಾವತ್ತೂ ಕೂಡ. ಅದ್ರ ಜೊತೆಗೆ ಹೆಚ್ಚು ಹೊರಗಡೆ ಓಡಾಡದೆ, ಜನಸಂದಣಿ ಇರುತ್ತೋ ಹೆಚ್ಚು ಹೋಗದೆ ನಾವು ಮನೆಯಲ್ಲಿಯೇ ಇರುವಂತಹ ಪ್ರಯತ್ನವನ್ನು ಮಾಡಬೇಕು. ಇದಕ್ಕಿನ್ನೂ ಕೂಡ ಯಾವುದೇ ವಿಧವಾದಂತಹ ಔಷಧಿ ಇನ್ನೂ ಬಂದಿಲ್ಲ. ಇನ್ನು ಇದು ಟ್ರಯಲ್ ಹಂತದಲ್ಲಿಯೇ ನಡೀತಾ ಇದೆ. ಯಾರೂ ಇನ್ನು ಇದಕ್ಕೆ ನಿಖರವಾದಂತಹ ಔಷಧಿ ಇನ್ನೂ ಕೂಡ ಕಂಡುಕೊಂಡೇ ಬಂದಿಲ್ಲ. ಆದರೂ ಕೂಡ ಅನೇಕ ಕಷ್ಟಗಳು ಮನುಷ್ಯನಿಗೆ ಎದುರಾಗ್ತಾ ಇರ್ತವೆ. ಇವತ್ತು ಕಷ್ಟ ಬಂದಾಗ ಎದೆಗುಂದಬಾರದು. ಧೈರ್ಯವಾಗಿ ಅದನ್ನು ಎದುರಿಸುವಂತಹ ಮನೋಭಾವವನ್ನು, ಆತ್ಮವಿಶ್ವಾಸವನ್ನು, ಆತ್ಮಸ್ಥೈರ್ಯವನ್ನು ಪ್ರತಿಯೊಬ್ಬರು ಕೂಡ ಇಟ್ಕೊಳ್ಬೇಕಾಗ್ತದೆ. ಇವತ್ತು ಈ ರೋಗಕ್ಕಿಂತಲೂ ಕೂಡ ರೋಗದ ಭಯ ಅನೇಕರನ್ನ ಬಲಿ ತೆಗೆದುಕೊಳ್ತಾ ಇದೆ. ಈ ಭಯ ಮುಕ್ತವಾಗಬೇಕು ನಾವು ಯಾವತ್ತೂ ಕೂಡ. ಅದೇ ರೀತಿಯಲ್ಲಿ ಒಂದು ನೈತಿಕ ನಿಯಮಗಳನ್ನು ಕೂಡ ಪಾಲನೆಯನ್ನು ಮಾಡಬೇಕಾಗ್ತದೆ. ಪರಸ್ಪರ ಭ್ರಾತೃತ್ವ ಭಾವನೆಗಳನ್ನು ಇಟ್ಟುಕೊಳ್ಬೇಕಾಗ್ತದೆ. ಉತ್ತಮವಾದಂತಹ ದೈವಭಕ್ತಿಯನ್ನು ಕೂಡ ಇಟ್ಟುಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಒಂದು ಉತ್ತಮ ವೈಯಕ್ತಿಕ ಜೀವನವನ್ನು ಶುದ್ಧವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರೆ ಇಂತಹ ರೋಗಗಳೆಲ್ಲ ಯಾವುದೇ ಕಾಯಿಲೆ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗ್ತದೆ. ಇಂತಹ ಎಲ್ಲ ಚಿಂತನೆಯನ್ನು ಇಟ್ಕೊಂಡು ನಾವು ಜಮಾತೆ ಇಸ್ಲಾಮಿ ಹಿಂದೂನವರು ಒಬ್ಬಿನ ವೆಬಿನಾರ್ ಮೂಲಕವಾಗಿ ಒಂದು ರೀತಿಯ ಜಾಗೃತಿಯನ್ನು ಉಂಟು ಮಾಡುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹದ್ದು ತುಂಬ ಸಂತೋಷ ಪಡುವಂತಹ ಸಂಗತಿ. ನಿಜವಾಗ್ಲೂ ಕೂಡ ಇಂತಹ ಕಾರ್ಯಕ್ರಮಗಳು ಬೇಕಾಗ್ತದೆ. ಇವತ್ತು ಜನಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕಾದ್ರೆ ಇಂಥ ಎಚ್ಚರಿಕೆಯ ಅಥವಾ ಅವರಿಗೆ ಮಾರ್ಗಸೂಚಿಯನ್ನು ತರುವಂತಹ, ಅವರಿಗೆ ವಿವೇಕವನ್ನು ಉಂಟು ಮಾಡುವಂತಹ, ಉತ್ತಮ ಮಾರ್ಗದಲ್ಲಿ ಇರುವಂತಹ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಇಂತಹ ಒಂದು ಯೋಜನೆಗಳು ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ. ಅಂತಹ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿರುವಂತಹ ಜಮಾಅತೆ ಇಸ್ಲಾಮಿ ಹಿಂದ್ ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಭಾಗವಹಿಸಲಿ, ಜನ ಇದರ ಬಗ್ಗೆ ಹೆಚ್ಚು ಒಲವನ್ನು ತೋರಿ ಉತ್ತಮ ಮಾರ್ಗವನ್ನು, ಉತ್ತಮ ಬದುಕನ್ನು, ಉತ್ತಮ ಜೀವನವನ್ನು ಆ ಮೂಲಕ ನಡೆಸುವಂತಹ ಪ್ರಯತ್ನವನ್ನಾಗಿ ವೈಯಕ್ತಿಕವಾದ ಶುದ್ಧಿ, ಕೌಟುಂಬಿಕವಾದ ಶುದ್ಧಿ, ಸಾಮಾಜಿಕವಾದಂತಹ ಶುದ್ಧಿ ಎಲ್ಲವನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡುವಂತಹ ಪ್ರಯತ್ನವನ್ನು ಮಾಡಲಿ. ಆ ಮೂಲಕ ಈ ಒಂದು ರೋಗವನ್ನು ಹೋಗಲಾಡಿಸೋದ್ರ ಜೊತೆಗೆ ಶಾಂತಿ, ಸಮಾಧಾನ, ತೃಪ್ತಿ, ನೆಮ್ಮದಿಯ ಬದುಕನ್ನು ಬಾಳುವಂತಹ ವಾತಾವರಣ ಎಲ್ಲರೂ ಉಂಟಾಗಲಿ ಅಂತ ಹಾರೈಸ್ತಾ ಈ ಒಂದು ವೆಬಿನಾರ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸುತ್ತೇನೆ. ತಮ್ಮ ವಿಚಾರಗಳನ್ನು ಮಂಡಿಸಿದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಅಭಿನಂದನೆಗಳು. ಈಗ ಮುಂದೆ ತಮ್ಮ ವಿಚಾರಗಳನ್ನು ಮಂಡಿಸಲಿಕ್ಕೆ ಸುಪ್ರೀಂ ಕೋರ್ಟಿನ ಮಾಜಿ ಮುಖ್ಯ ನ್ಯಾಯಾಧೀಶರು, ಹಿರಿಯರೂ ಆದ ಜಸ್ಟಿಸ್ ಎಂ.ಎನ್. ವೆಂಕಟಾಚಲಯ್ಯ ಇವರು ತಮ್ಮ ಮುಂದೆ. COVID-19, a call to turn to the Creator. This pandemic is itself a strong message to mankind that Mother Nature, so far tolerant of all wrong things done to her, does not fail to administer a grim warning if the excesses of man begin to hurt the very core of humanity. Indeed, obviously, that point seems to have been reached. In this pandemic, when lakhs of precious lives are lost and man is helpless, humanity can turn towards the Almighty and appeal to His mercy, assuring Him of our collective good conduct, at least for the future. The tests of good conduct do not consist of offering costly ornaments and other ostentatious presents to the God. He does not need them. He already owns them all himself. But humanitarian deeds to feed the hungry, provide care to the afflicted, lighten the sorrow of others, remove the wrongs of the injured, are the only acts that please God. Man's deeds come back to him as if man himself were the creator of his own punishment. This is the common faith of all religions. Dr. Saad Belgami and his companions at the Jamaat-e Islami Hind deserve our gratitude for this call to turn to the Creator, a call which must be accompanied by truly good deeds that please God.
This is the time for pure thought, charity and introspection. Let us all join the sponsors in this universal prayer. ತಮ್ಮ ಅಮೂಲ್ಯ ವಿಚಾರಗಳನ್ನು ಮಂಡಿಸಿದ ಜಸ್ಟಿಸ್ MN ವೆಂಕಟಾಚಲಯ್ಯ ಇವರಿಗೆ ಅಭಿನಂದನೆಗಳು. ಈಗ ತಮ್ಮ ಮುಂದೆ ಒಂದು ಗೀತೆ, ಕೋವಿಡ್-19 ಮರಳಿ ತನ್ನ ಸೃಷ್ಟಿಕರ್ತನ ಕಡೆಗೆ. ವ್ಯಾಲ್ಯೂ ಎಜುಕೇಷನ್ ಸೆಂಟರ್, ವಿಟ್ಲ, ದಕ್ಷಿಣ ಕನ್ನಡ ಇದರ ವಿದ್ಯಾರ್ಥಿಗಳಿಂದ. ಪೂಜಿಸಲರ್ಹನು ನೀ ಮಾತ್ರ ಪ್ರಭುವೆ, ನೀನು ಚಿರಂತನು ಸ್ವಯಂ ಜೀವಂತನು, ಅಖಿಲ ಪ್ರಪಂಚದ ನಿಯಂತ್ರಕನು ನೀನೇ, ನೀನಲ್ಲದೆ ಆರಾಧ್ಯನು ಯಾರೂ ಇಲ್ಲ, ನೀನಲ್ಲದೆ ಆರಾಧ್ಯನು ಯಾರೂ ಇಲ್ಲ. ಪೂಜಿಸಲರ್ಹನು ನೀ ಮಾತ್ರ ಪ್ರಭುವೆ, ನೀನು ಚಿರಂತನು ಸ್ವಯಂ ಜೀವಂತನು, ಅಖಿಲ ಪ್ರಪಂಚದ ನಿಯಂತ್ರಕನು ನೀನೇ, ನೀನಲ್ಲದೆ ಆರಾಧ್ಯನು ಯಾರೂ ಇಲ್ಲ, ನೀನಲ್ಲದೆ ಆರಾಧ್ಯನು ಯಾರೂ ಇಲ್ಲ. ನಿನಗೆ ಕಡಿಕೆ ಇಲ್ಲ, ನಿದ್ದೆಯೂ ಇಲ್ಲ, ಭೂಮಿ ಆಕಾಶಗಳ ಸಕಲವೂ ನಿನ್ನದೇ, ನಿನ್ನ ಅಪ್ಪಣೆ ವಿನಾ ಶಿಫಾರಸುಗಾರನಿಲ್ಲ. ಸೃಷ್ಟಿಗಳ ಹಿಂದು ಮುಂದು ಬಲ್ಲವನು ನೀನೆ, ಸೃಷ್ಟಿಗಳ ಹಿಂದು ಮುಂದು ಬಲ್ಲವನು ನೀನೆ. ನಿನ್ನ ಜ್ಞಾನ ಭಂಡಾರವಾರಿತವರಿಲ್ಲ, ಭೂಮಿ ಆಕಾಶಗಳ ಅಧಿಕಾರವೂ ನಿನಗೆಲ್ಲ, ಸಂರಕ್ಷಣೆಯ ಹೊಣೆಯೂ ನಿನಗೆ ಎಲ್ಲ. ದಣಿವೆಂದು ಬಾಧಿಸದು ನಿನಗೆ ಪ್ರಭುವೇ, ದಣಿವೆಂದು ಬಾಧಿಸದು ನಿನಗೆ ಪ್ರಭುವೇ. ಏಕೈಕನು ನೀನೆ, ಮಹೋನ್ನತನು ನೀನೆ, ಸರ್ವಶ್ರೇಷ್ಠ ನೀನು, ಅಭಯವೂ ನೀನು, ಅಖಿಲ ಪ್ರಪಂಚದ ನಿಯಂತ್ರಕನು ನೀನೇ, ನೀನಲ್ಲದೆ ಆರಾಧ್ಯನು ಯಾರೂ ಇಲ್ಲ, ನೀನಲ್ಲದೆ ಆರಾಧ್ಯನು ಯಾರೂ ಇಲ್ಲ, ನೀನಲ್ಲದೆ ಆರಾಧ್ಯನು ಯಾರೂ ಇಲ್ಲ. ತಮ್ಮ ಮುಂದೆ ಗಾಯನವನ್ನು ಪ್ರಸ್ತುತಪಡಿಸಿದ ವ್ಯಾಲ್ಯೂ ಎಜುಕೇಷನ್ ಸೆಂಟರ್ ಇದರ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದೆ ತಮ್ಮ ವಿಚಾರಗಳನ್ನು ಮಂಡಿಸುವವರು ಶ್ರೀ ಮ ನಿ ಪ್ರ ತೋಂಟದ ಸಿದ್ದರಾಮ ಸ್ವಾಮೀಜಿಗಳು, ತೋಂಟದಾರ್ಯ ಮಠ, ಗದಗ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಕರ್ನಾಟಕದ ಜಮಾತೆ ಇಸ್ಲಾಮಿ ಹಿಂದ್ ಸಂಸ್ಥೆಯು ನಡೆಸುತ್ತಿರುವಂಥ ಕೋವಿಡ್-19 ಮರಳಿ ಸೃಷ್ಟಿಕರ್ತನ ಕಡೆಗೆ ಎಂಬ ರಾಜ್ಯವ್ಯಾಪಿ ಅಭಿಯಾನದಲ್ಲಿ ಪಾಲ್ಗೊಂಡ ಸಮಸ್ತ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಬಂಧುಗಳೇ, ಕೊರೋನಾ ಎಂಬುದು ಮಾರಣಾಂತಿಕ ವೈರಾಣು ಅಥವಾ ಒಂದು ರೀತಿಯ ವೈರಸ್. ಇಂದು ಕೊರೋನಾ ವೈರಸ್ನಿಂದಾಗಿ ಇಡೀ ವಿಶ್ವವೇ ಆತಂಕಕ್ಕೆ ಒಳಗಾಗಿದೆ. ಈ ಮಹಾಮಾರಿಯಿಂದಾಗಿ ಇದುವರೆಗೆ 4-5 ಲಕ್ಷ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅಮೇರಿಕೆಯಂಥ ಮುಂದುವರಿದ ರಾಷ್ಟ್ರದಲ್ಲಿ ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಬಲಿಯಾಗಿದ್ದಾರೆ. ಇದಕ್ಕೆ ಭಾರತವು ಹೊರತಾಗಿಲ್ಲ.
ಈಗಾಗಲೇ ಈ ದೇಶದಲ್ಲಿಯೂ 40,000ಕ್ಕಿಂತಲೂ ಅಧಿಕ ಸಂಖ್ಯೆಯ ಜನರು ಈ ವೈರಾಣುವಿಗೆ ತುತ್ತಾಗಿದ್ದಾರೆ. ಒಬ್ಬರಿಂದ ಒಬ್ಬರಿಗೆ ಹರಡುವ ಈ ರೋಗದಿಂದ ರೋಗ ನಿರೋಧಕ ಶಕ್ತಿಯುಳ್ಳವರು ಮಾತ್ರ ಬದುಕಿ ಉಳಿದಿದ್ದಾರೆ. ದುರ್ವ್ಯಸನ ದುರಾಚಾರವುಳ್ಳವರು ಈ ರೋಗಕ್ಕೆ ತಮ್ಮ ಪ್ರಾಣವನ್ನು ಸಮರ್ಪಿಸಿದ್ದಾರೆ. ಇದು ಕೇವಲ ಜನರ ಪ್ರಾಣಕ್ಕೆ ಕಂಟಕವಾಗಿರುವುದಷ್ಟೇ ಅಲ್ಲ, ಇಡೀ ದೇಶದ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ಮೇಲೂ ಕೂಡ ತನ್ನ ಕರಾಳ ಛಾಯೆಯನ್ನು ಮೂಡಿಸಿದೆ. ಬದುಕಿನ ಎಲ್ಲ ರಂಗಗಳ ಮೇಲೂ ಇದು ತನ್ನ ಪ್ರಭಾವವನ್ನು ಬೀರಿದೆ. ಇಂತಹ ಮಾರಕ ರೋಗಕ್ಕೆ ಇದುವರೆಗೂ ಫಲಪ್ರದವಾಗಿರುವಂಥ ಔಷಧಿಯನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಇದಕ್ಕೆ ಇನ್ನೂ ಹಲವಾರು ವರ್ಷಗಳೇ ಬೇಕಾಗಬಹುದು. ಹಾಗೆಂದು ಸುಮ್ಮನೆ ಕುಳಿತುಕೊಳ್ಳುವ ಸಮಯವೂ ಕೂಡ ಇದು ಅಲ್ಲ. ಈ ಸೋಂಕು ಹರಡುವುದನ್ನು ತಡೆಯಲು ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಾವು ಮಾಡಲೇಬೇಕಾದಂಥ ಕಾರ್ಯಗಳಲ್ಲಿ ಮೊದಲನೆಯದು ಈ ವಿಶ್ವವನ್ನು ಸೃಷ್ಟಿಸಿದ ಭಗವಂತನಲ್ಲಿ ಅಚಲವಾಗಿರುವಂಥ ನಂಬಿಕೆಯನ್ನು ಇಡುವುದು ಮತ್ತು ಅವನಿಗೆ ಶರಣಾಗತನಾಗುವುದು. ಲಿಂಗಾಯತ ಧರ್ಮಗುರು ಬಸವಣ್ಣನವರು ಸಲೆನಂಬುವ ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳಿದ್ದಾರೆ. ಇಸ್ಲಾಂ ಧರ್ಮದಲ್ಲಿಯೂ ಬಿಸ್ಮಿಲ್ಲಾ ಹಿರ್ ರೆಹಮಾನ್ ನಿರ್ ರಹೀಮ್ ಏನೇ ಮಾಡಿದರೂ ಪ್ರಾರಂಭದಲ್ಲಿ ಸ್ವಚ್ಛ ಮನಸ್ಸಿನಿಂದ ಹೀಗೆ ಅಂದರೆ ಬಿಸ್ಮಿಲ್ಲಾ ಹಿರ್ ರೆಹಮಾನ್ ನಿರ್ ರಹೀಮ್ ಎಂದು ಹೇಳಬೇಕು. ಪರಮ ಕರುಣಾಮಯ ಮತ್ತು ದಯಾಳು ಈಶ್ವರನ ಹೆಸರಿನಲ್ಲಿ ನಾವು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳಲಾಗಿದೆ. ಎರಡನೇದು ನಮ್ಮ ನೈತಿಕ ಜೀವನದ ಬಗ್ಗೆ ಗಮನ ಹರಿಸೋದು. ಅಂದರೆ ಮನಸ್ಸಿನಲ್ಲಿರುವಂಥ ಆಸೆ ಆಮಿಷಗಳನ್ನು, ಕಾಮ ಕ್ರೋಧಗಳನ್ನು ತ್ಯಜಿಸೋದು. ಧೂಮ್ರಪಾನ, ಮದ್ಯಪಾನ, ಪರಸ್ತ್ರೀ ಗಮನದಂಥ ದುರ್ವ್ಯಸನಗಳನ್ನು ತ್ಯಜಿಸೋದು. ಶಾರೀರಿಕ ತೃಷ್ಣೆ ಮತ್ತು ವಾಸನೆಗಳನ್ನು ಹೊಡೆದೋಡಿಸುವುದು ಮುಂತಾದ ಕಾರ್ಯಗಳಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಸುಸ್ಥಿತಿಯಲ್ಲಿರುವುದು. ಇದು ಕೊರೋನಾ ಸೋಂಕಿನಿಂದ ನಮ್ಮನ್ನು ಸಂರಕ್ಷಿಸುವುದು. ಮೂರನೆಯದು ಮಾನವೀಯ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವುದು. ಅಂದರೆ ಈ ಸೋಂಕಿನಿಂದ ಪೀಡಿತರಾದವರಿಗೆ ಮತ್ತು ಅವರ ಪರಿವಾರದ ಸದಸ್ಯರಿಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಸಹಾಯ ಮಾಡುವುದು. ಅವರಿಗೆ ಅಗತ್ಯವಿರುವ ಧನ ಸಹಾಯ, ಆಹಾರ ಸಾಮಗ್ರಿಗಳ ಪೂರೈಕೆ, ಮಾಸ್ಕ್ ಮತ್ತು ಔಷಧಿಯನ್ನು ಒದಗಿಸುವುದು. ಈ ರೋಗದ ಬಗ್ಗೆ ಜನರಲ್ಲಿರುವ ಭಯವನ್ನು ನಿವಾರಿಸಿ ಅವರಲ್ಲಿ ಧೈರ್ಯ ಸ್ಥೈರ್ಯಗಳನ್ನು ತುಂಬುವುದು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು. ಆರೋಗ್ಯದ ಅದರಲ್ಲೂ ಸ್ವಚ್ಛತೆಯ ನಿಯಮಗಳನ್ನು ಪಾಲಿಸುವುದು. ವಿಶ್ವವು ಈ ರೋಗದಿಂದ ಅಥವಾ ಸೋಂಕಿನಿಂದ ಮುಕ್ತವಾಗಲು ಭಗವಂತನ ಕರುಣೆಗಾಗಿ, ಅನುಗ್ರಹಕ್ಕಾಗಿ ಭಗವಂತನನ್ನು ಸದಾ ಪ್ರಾರ್ಥಿಸುವುದು. ಏನೇ ಮಾಡಿದರೂ ಈಶ್ವರ ಅಥವಾ ಅಲ್ಲಾಹನ ಹೆಸರಿನಿಂದ ಮಾಡುವುದು. ಭಗವಂತನು ಸರ್ವಶಕ್ತ ಸರ್ವಜ್ಞ, ಅವನಿಂದಲೇ ಇದಕ್ಕೆಲ್ಲ ಪರಿಹಾರ. ಈ ರೀತಿಯಲ್ಲಿ ಭಗವಂತನಲ್ಲಿ ಶ್ರದ್ಧೆ ವಿಶ್ವಾಸಗಳನ್ನಿಡುವುದರಿಂದ ಭಗವಂತ ನಮ್ಮನ್ನು ಈ ಮಾರಕ ರೋಗದಿಂದ ಮತ್ತು ಸೋಂಕಿನಿಂದ ರಕ್ಷಣೆ ಮಾಡ್ತಾನೆ. ಆರೋಗ್ಯದ ನಿಯಮಗಳನ್ನು ಪಾಲಿಸುವುದರಿಂದ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಅದರ ಜೊತೆಗೆ ಇಂಥ ಒಂದು ಸಂದರ್ಭದಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ಈ ರೋಗದಿಂದ ಪೀಡಿತರಾದವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಒದಗಿಸುವುದು ಕೂಡ ಅದು ಭಗವಂತ ನಮ್ಮನ್ನು ರಕ್ಷಿಸುವುದಕ್ಕೆ ಕಾರಣವಾಗ್ತದೆ ಅನ್ನುವಂಥ ಮಾತನ್ನು ಮರಿಬಾರದು. ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದ ಜಮಾತೆ ಇಸ್ಲಾಮಿ ಹಿಂದ್ ಸಂಸ್ಥೆ ನಡೆಸಿದ ಪ್ರಯತ್ನಗಳು ಅಭಿನಂದನೀಯ ಹಾಗೂ ಶ್ಲಾಘನೀಯ. ಅವೆಲ್ಲವೂ ಫಲಪ್ರದವಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ
ತಮ್ಮ ವಿಚಾರಗಳನ್ನು ಮಂಡಿಸಿದ ತೋಂಟದ ಸಿದ್ದರಾಮ ಸ್ವಾಮೀಜಿಗಳಿಗೆ ಅಭಿನಂದನೆಗಳು. ಈಗ ತಮ್ಮ ವಿಚಾರಗಳನ್ನು ಮಂಡಿಸಲಿರುವವರು ಹಿರಿಯ ಸಾಹಿತಿಗಳು, ಗ್ರಂಥಕರ್ತರು ಆದ ಡಾಕ್ಟರ್ ಕೆ ಮರುಳ ಸಿದ್ದಪ್ಪನವರು. ಡಾಕ್ಟರ್ ಕೆ ಮರುಳ ಸಿದ್ದಪ್ಪ 21ನೇ ಶತಮಾನದಲ್ಲಿ 19 ವರ್ಷಗಳನ್ನು ಮುಗಿಸಿ 20ನೇ ವರ್ಷದಲ್ಲಿರುವಾಗ ಕರೋನಾ ಅನ್ನುವಂತಹ ಒಂದು ಮಹಾ ರೋಗ ಇಡೀ ಜಗತ್ತನ್ನು ಬಂದು ಅಪ್ಪಳಿಸಿದೆ. ಇದು ಒಂದು ಆಕಸ್ಮಿಕ ಅಂತ ಕಂಡು ಬಂದರೂ ಸಹ ಹಿಂದಿನ ಶತಮಾನದಲ್ಲಿ ಸರಿಸುಮಾರು ಇದೇ ಕಾಲದಲ್ಲಿ ಇನ್ಫ್ಲೂಯೆಂಜಾ ಅನ್ನುವಂತಹ ಒಂದು ಮಹಾ ಪಿಡುಗು ಜಗತ್ತನ್ನು ವ್ಯಾಪಿಸಿತ್ತು ಮತ್ತು ಮೊದಲನೇ ಮಹಾಯುದ್ಧ ನಡೆದದ್ದು ಇದೇ ಕಾಲದಲ್ಲಿ. 21ನೇ ಶತಮಾನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಕಾಲದಲ್ಲಿ ಈ ಕರೋನಾ ಇಡೀ ಜಗತ್ತನ್ನು ವ್ಯಾಪಿಸಿದೆ. ಇಡೀ ಜಗತ್ತನ್ನ ಅಂದರೆ ವೈಜ್ಞಾನಿಕವಾಗಿ ತುಂಬ ಮುಂದುವರಿದ ದೇಶಗಳನ್ನು, ಆರ್ಥಿಕವಾಗಿ ಬಲಿಷ್ಠವಾಗಿರುವಂತಹ ದೇಶಗಳನ್ನೇ ಕರೋನಾ ಹೆಚ್ಚು ಹಾನಿಗೆ ಗುರಿ ಮಾಡಿರೋದು ನಮ್ಮ ಕಣ್ಮುಂದೆ ಇದೆ. ನಮ್ಮ ದೇಶದಲ್ಲಿಯೂ ಸಹ ಮೊದಲು ಸ್ವಲ್ಪ ಅಷ್ಟೇನೂ ಅಪಾಯಕಾರಿಯಾಗಿ ಕಂಡು ಬರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತವನ್ನು ಬಹಳ ವ್ಯಾಪಕವಾಗಿ ಈ ಪಿಡುಗು ತನ್ನ ಕಪಿಮುಷ್ಟಿಗೆಯಲ್ಲಿ ಹಿಡಿದುಕೊಂಡಿದೆ. ಇವತ್ತಿನ ಮಟ್ಟಿಗೆ ಇಡೀ ಜಗತ್ತಿನಲ್ಲೇ ಕರೋನಾದ ಪಿಡುಗಿಗೆ ತುತ್ತಾಗಿರುವ ದೇಶಗಳಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಇದೊಂದು ದೊಡ್ಡ ಸವಾಲು, ಜಗತ್ತಿಗೆ ಒಡ್ಡಿರುವಂತಹ ಸವಾಲು. ವಿಜ್ಞಾನಕ್ಕೆ ನಿಸರ್ಗವು ಹಾಕಿರುವಂತಹ ಸವಾಲು. ವಿಜ್ಞಾನ ಬಹಳ ಅಹಂಕಾರದಿಂದ ಇಡೀ ನಿಸರ್ಗದ ಎಲ್ಲ ರಹಸ್ಯವನ್ನು ನಾವು ಭೇದಿಸಿದ್ದೇವೆ. ಇನ್ನೇನು ಮನುಷ್ಯನ ಎಲ್ಲ ರೋಗಗಳಿಗೂ ನಾವು ಪರಿಹಾರವನ್ನು ಕಂಡುಹಿಡಿದಿದ್ದೇವೆ, ಮುಪ್ಪು ಸಾವನ್ನು ಸಹ ನಾವು ಗೆದ್ದು ಬಿಡ್ತೇವೆ ಅಂತ ವಿಜ್ಞಾನಿಗಳು ಬೀಗುತ್ತಾ ಇರುವಾಗ ಈ ಕರೋನಾ ಅವರನ್ನು ಕಂಗೆಡಿಸಿದೆ, ಅವರೆಲ್ಲ ತಬ್ಬಿಬ್ಬಾಗುವಂತೆ ಮಾಡಿದೆ. ಇಂತಹ ಒಂದು ಕರೋನಾ ಎಲ್ಲ ಸರ್ಕಾರಗಳ ಧೈರ್ಯವನ್ನು ಕುಗ್ಗಿಸಿದೆ. ಸಾಮಾನ್ಯ ಜನಗಳ ಆತ್ಮಶಕ್ತಿಯನ್ನೇ ಒಂದು ರೀತಿಯಲ್ಲಿ ಪರೀಕ್ಷೆಗೆ ಒಡ್ಡಿರುವಂತಹ ಸಂದರ್ಭ ಇದು. ಇದನ್ನು ಗೆದ್ದು ಯಾವುದೇ ಆಘಾತಕ್ಕೆ ಒಳಗಾಗದಂತೆ ಕ್ಷೇಮವಾಗಿ ಮಾನವ ಕೋಟಿ ಉಳಿಯುವುದಕ್ಕೆ ಏನು ಮಾಡಬೇಕು ಅನ್ನೋದೇ ಇವತ್ತು ನಮ್ಮ ಮುಂದಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ನಮ್ಮ ಭವಿಷ್ಯ ಇದೆ. ನಮ್ಮ ದೇಶದ ಮತ್ತು ಜಗತ್ತಿನ ಭವಿಷ್ಯ ಕರೋನಾ ಅನ್ನುವಂತಹ ಒಂದು ವಿಪತ್ತನ್ನು ಗೆಲ್ಲುವುದರಲ್ಲಿ ಇದೆ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದ್ದು, ಇದೊಂದು ಸಾಂಕ್ರಾಮಿಕ ಜಾಡ್ಯ. ಮನುಷ್ಯರಿಂದ ಮನುಷ್ಯರಿಗೆ ಬಹುಬೇಗ ಹರಡುವಂತಹ ರೋಗ ಇದು. ಇದನ್ನು ತಡೆಯುವುದಕ್ಕೆ ಸರ್ಕಾರಗಳು ವೈದ್ಯಕೀಯ ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇವೆ. ಅವರು ಕೆಲವು ಮಾರ್ಗದರ್ಶಕ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡದೇ ಇರಬೇಕಾದರೆ ಏನು ಮಾಡಬೇಕು, ವೈಯಕ್ತಿಕ ನೆಲೆಯಲ್ಲಿ ಯಾವ್ಯಾವ ಪರಿಹಾರಗಳನ್ನು ಕಂಡುಕೊಳ್ಬೇಕು, ಸಾಮುದಾಯಿಕ ನೆಲೆಗಳಲ್ಲಿ ಏನೇನು ಮಾಡಬೇಕು, ಇದನ್ನೆಲ್ಲ ಅವರು ಹೇಳಿದ್ದಾರೆ. ಈ ವಿಚಾರಗಳನ್ನು ಮಾಧ್ಯಮಗಳು ಸಾಕಷ್ಟು ಪ್ರಚಾರ ಮಾಡಿರೋದ್ರಿಂದ ಇದನ್ನು ಮತ್ತೆ ನಾನು ಪುನರಾವರ್ತನೆ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ನಾನು ಹೇಳಬೇಕಾಗಿರುವ 2 ಮುಖ್ಯವಾದ ವಿಚಾರಗಳೇನೆಂದರೆ, ಆರ್ಥಿಕ ನೆಲೆಯಲ್ಲಿ ಮತ್ತು ಸಾಮಾಜಿಕ ನೆಲೆಯಲ್ಲಿ ಈ ರೋಗ ನಮಗೆ ಒಡ್ಡಿರುವ ಸವಾಲಿನ ಸ್ವರೂಪ ಎಂಥದ್ದು. ಆರ್ಥಿಕ ನೆಲೆಯಲ್ಲಿ ಬಡವರು ಮತ್ತು ವಲಸೆ ಕಾರ್ಮಿಕರಿಗೆ ಧೈರ್ಯವನ್ನು ತುಂಬುವಲ್ಲಿ, ಅವರಿಗೆ ಪರಿಹಾರವನ್ನು ನೀಡುವಲ್ಲಿ ಸರ್ಕಾರಗಳು ಸಹ ಸಾಕಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತಾ ಇವೆ. ಆದರೆ ಕೇವಲ ಸರ್ಕಾರಗಳೇ ಈ ಕೆಲಸವನ್ನು ಮಾಡಬೇಕು ಅಂತ ನಿರೀಕ್ಷಿಸುವುದು ಸಹ ತಪ್ಪಾಗುತ್ತೆ. ಉಳ್ಳವರು, ಮಧ್ಯಮ ವರ್ಗದವರು, ಶ್ರೀಮಂತರು ಈ ಕರ್ತವ್ಯವನ್ನು ತಾವೇ ಸ್ವತಃ ನಿರ್ವಹಿಸಿದರೆ ಸರ್ಕಾರಕ್ಕೆ ಒಂದು ಬಗೆಯಲ್ಲಿ ಬೆಂಬಲ ದೊರೆತಂತೆ
ಆಗುತ್ತೆ. ಒಂದೇ ಒಂದು ಸಣ್ಣ ಉದಾಹರಣೆಯನ್ನ ಕೊಡೋದಾದ್ರೆ, ಸಾಮಾನ್ಯವಾಗಿ ಮಧ್ಯಮ ವರ್ಗದವರ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ ಮನೆ ಕೆಲಸದವರು ಬೇರೆ ಬೇರೆ ಕೆಲಸಗಳಿಗಾಗಿ ಇಟ್ಕೊಂಡಿರ್ತಾರೆ. ಇವತ್ತು ನಮ್ಮ ಕಣ್ಮುಂದೆ ಎಂತಹ ಒಂದು ದುಸ್ಥಿತಿ ಇದೆ ಅಂದ್ರೆ, ಎಷ್ಟೋ ಜನ ಇಂತಹ ಕೆಲಸದವರನ್ನ ಇದೇ ಸಂದರ್ಭದಲ್ಲಿ ತೆಗೆದುಹಾಕಿದ್ದಾರೆ. ತೆಗೆದುಹಾಕಿರೋದು ಮಾತ್ರ ಅಲ್ಲ, ಅವರಿಗೆ ಕೊಡಬಹುದಾದ ವೇತನವನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ನನ್ನ ಮಟ್ಟಿಗೆ. ಇವರು ಸಮಾಜ ದ್ರೋಹಿಗಳು ಅಂತಲೇ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಬಡವರಿಗೆ ಯಾವಾಗ ಅವರಿಗೆ ನೆರವು ಸಿಗಬೇಕೋ, ಯಾವಾಗ ಅವರಿಗೆ ಅವರ ಬೆಂಬಲಕ್ಕೆ ನಾವು ನಿಲ್ಲಬೇಕೋ ಅಂತ ಸಂದರ್ಭದಲ್ಲೇ ಅವರನ್ನ ಇನ್ನೂ ಕಷ್ಟಕ್ಕೆ ಸಿಲುಕಿಸುವಂತಹ ಕೆಲಸವನ್ನ ಕೆಲವರು ಮಾಡಿದ್ದಾರೆ. ಅದನ್ನ ಮಾಡಬಾರದು. ಅವ್ರ ಕೆಲಸ, ಅವ್ರಿಗೆ ನಮ್ಮ ಮನೆ ಕೆಲಸಕ್ಕೆ ಬರಲಿ ಬರದೇ ಇರಲಿ, ಪ್ರತಿ ತಿಂಗಳು ಅವ್ರಿಗೆ ಕೊಡಬೇಕಾದ ವೇತನವನ್ನ ಎಲ್ಲರೂ ಕೊಡಬೇಕು. ಇದನ್ನ ಸರ್ಕಾರಗಳು ಸಹ ತಿಳ್ಕೋಬೇಕು. ಇದನ್ನ ಸರ್ಕಾರ ಒತ್ತಾಯ ಮಾಡದೇ ಇದ್ರೂ ಜನವೇ ಈ ತಮ್ಮ ಕರ್ತವ್ಯವನ್ನ ತಪ್ಪದೆ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಸರ್ಕಾರ ಮಾಡುತ್ತಿರುವಂತಹ ಪರಿಹಾರ ಕಾರ್ಯಗಳ ಜೊತೆಗೆ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು, ಸಂಘಟನೆಗಳು ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇವೆ. ಶಕ್ತಿ ಇರೋರು ಈ ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಯಲ್ಲಿ ಸ್ವಯಂ ತಾವೂ ಸಹ ದುಡಿಬಹುದು. ಯುವಕರು ಅದು ಸಾಧ್ಯವಿಲ್ಲದೆ ಇರೋರು ಧನ ಸಹಾಯವನ್ನ ಮಾಡಬಹುದು. ಇಂತಹ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಉದಾರವಾಗಿ ದೇಣಿಗೆಯನ್ನ ಕೊಡಬಹುದು. ಹಾಗೆ ಸರ್ಕಾರ ಸ್ಥಾಪಿಸಿರುವಂತಹ ಅನೇಕ PM ಕೇರ್ ಫಂಡ್ ಮುಂತಾದ ಫಂಡ್ಗಳಿಗೆ ಸಹ ಹಣವನ್ನ ನೀಡಬಹುದು. ಅದ್ರ ಜೊತೆಯಲ್ಲಿ ಅದೆಲ್ಲಕ್ಕಿಂತ ಬಹಳ ಮುಖ್ಯವಾದದ್ದು ನನ್ನ ಪ್ರಕಾರ ಅಂದ್ರೆ, ಕನಿಷ್ಠ ಈ ನಾಗರಿಕರಾದವರು ತಾವು ಸರ್ಕಾರಕ್ಕೆ ಸಲ್ಲಿಸಬೇಕಾದಂತಹ ತೆರಿಗೆಗಳನ್ನ ಕರೆಕ್ಟಾಗಿ ಈ ಸಂದರ್ಭದಲ್ಲಿ ಕೊಡಲೇಬೇಕು. ಬಾಕಿ ಉಳಿಸ್ಕೊಡದಂತೆ. ಅದು ಆಸ್ತಿ ತೆರಿಗೆ ಇರಬಹುದು, ವರಮಾನ ತೆರಿಗೆ ಇರಬಹುದು, ಇವನ್ನ ಉಳಿಸ್ಕೊಳ್ಳದಂತೆ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಕೊಡೋದ್ರ ಮೂಲಕ ಸರ್ಕಾರದ ಬೆಂಬಲಕ್ಕೆ ನಾಗರಿಕರು ನಿಲ್ಬೇಕಾದಂತಹ ಸಂದರ್ಭ ಇದು. ಅದನ್ನ ಈ ಕರ್ತವ್ಯವನ್ನ ನಿರ್ವಹಿಸದೇ ಇರುವಂತಹ ನಾಗರಿಕರಿದಾರಲ್ಲ, ಅವರು ನಾಗರಿಕರಲ್ಲ, ನನ್ನ ಪ್ರಕಾರ ಅನಾಗರಿಕರು ಅಂತ ನಾನು ಭಾವಿಸ್ತೇನೆ. ಕೊರೋನಾದಂತಹ ಸಂಕಷ್ಟದ ದಿನಗಳಲ್ಲಿ ಆರ್ಥಿಕವಾಗಿ ಎಂತಹ ಒಂದು ಆಪತ್ತು ಬಂದಿದೆಯೋ, ಹಾಗೆಯೇ ಸಾಮಾಜಿಕವಾಗಿಯೂ ಸಹ ಒಂದು ಪರೀಕ್ಷೆಯ ಕಾಲ ಇದು. ದೇಶದ ಒಗ್ಗಟ್ಟನ್ನ ಒಂದು ಪರೀಕ್ಷೆಗೆ ಒಡ್ಡಿರುವಂತಹ ಕಾಲ. ಯಾಕೆಂದ್ರೆ ನಮ್ಮಂತಹ ದೇಶದಲ್ಲಿ ಸಾವಿರಾರು ಜಾತಿಗಳು, 10 ಧರ್ಮಗಳು, 100 ಭಾಷೆಗಳು ಇರುವಂತಹ ದೇಶ ಇದು. 22ರಿಂದ ಇನ್ನೂ ಜಾಸ್ತಿ ರಾಜ್ಯಗಳು ಇರುವಂತಹ ದೇಶ. ಇವರೆಲ್ಲರ ನಡುವೆ ಅನೇಕ ಭೇದ ಇದೆ. ಅದೆಲ್ಲದನ್ನೂ ಮರೆತು ಅವರೆಲ್ಲ ಒಟ್ಟಾಗಿ ಇರಬೇಕಾದಂತಹ ಕಾಲ ಇದು. ಆದರೆ ಏನಾಗಿದೆ ಅಂತಂದ್ರೆ, ಇಂತಹ ದುರ್ದಿನವನ್ನೇ ಬಳಸಿಕೊಂಡು ಕೆಲವು ಸಾಮಾಜಿಕ ಘಾತಕ ಶಕ್ತಿಗಳು ದೇಶದ ಸಮಾಜವನ್ನ, ದೇಶದ ನೆಮ್ಮದಿಯನ್ನ ಹಾಳು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಮುದಾಯಗಳ ನಡುವೆ ಅಪನಂಬಿಕೆ ನುಡಿಸಿ, ಅಲ್ಪಸಂಖ್ಯಾತರ ಬಗ್ಗೆ ಅಪಪ್ರಚಾರವನ್ನು ನಡೆಸಿ ಇಡೀ ದೇಶದ ನೆಮ್ಮದಿಯನ್ನ ಹಾಳು ಮಾಡುವಂತಹ ಜನ ನನ್ನ ಪ್ರಕಾರ ದೇಶದ್ರೋಹಿಗಳು. ದುರದೃಷ್ಟವಶಾತ್ ಇಂತಹ ಕೆಲಸದ ಹಿಂದೆ ರಾಜಕೀಯ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇವೆ. ದೊಡ್ಡ ದೊಡ್ಡ ನಾಯಕರು ಅನಿಸಿಕೊಂಡಿರೋರು ಸಹ ಇಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನೋದು ನಮಗೆ ಬಹಳ ಗಾಬರಿಯನ್ನ ಹುಟ್ಟಿಸುವಂತಹ ಸಂಗತಿ. ಆದರೆ ಜನ ಅದೃಷ್ಟವಶಾತ್ ಬಹುಪಾಲು ಜನ ಇಂತಹ ಅಪಪ್ರಚಾರಗಳಿಗೆ ಕಿವಿಗೊಡದಂತೆ ನೆಮ್ಮದಿಯಿಂದ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಸಮಾಧಾನದ ಸಂಗತಿ. ವಾಸ್ತವವಾಗಿ ಇಂತಹ ಸಂದರ್ಭದಲ್ಲಿ ಇಂತಹ ದ್ವೇಷ ಹರಡುವಂತಹ ಜನಗಳೇ ಹಿಡಿದು ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸುವಂತಹ ಕೆಲಸವನ್ನ ಮಾಡಬಹುದು. ಅದರಿಂದ ಈ ಕಷ್ಟ ಕಾಲದಲ್ಲಿ ಜನಗಳು ಎಲ್ಲ ಭೇದ ಭಾವಗಳನ್ನ, ಜಾತಿ, ಧರ್ಮ, ಭಾಷೆ ಎಲ್ಲ ಭೇದ ಭಾವಗಳನ್ನು ಮರೆತು ಒಟ್ಟಾಗಿ ನಿಂತು ಪರಸ್ಪರ ಎಲ್ಲರೂ ನೆರವಾಗಬೇಕಾದಂತ ಕಾಲ.
ನಮ್ಮ ರಾಜ್ಯಕ್ಕೆ ಚಿಕಿತ್ಸೆಗಾಗಿ ಇನ್ನೊಂದು ರಾಜ್ಯದವರು ಬರಬಾರದು, ಆ ಗಡಿಗಳನ್ನು ನಾವು ಪ್ರತಿಬಂಧಿಸ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ನಿಜವಾಗಿ ಇಡೀ ದೇಶ ಒಂದು ಅನ್ನುವ ಮಾತಿಗೆ ಸರಿ ಒಪ್ಪುವ ಮಾತಲ್ಲ ಅನ್ನೋದನ್ನು ನಾವು ಮರಿಬಾರದು. ಜನ ಸಾಮೂಹಿಕವಾಗಿ ಜವಾಬ್ದಾರಿಯಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನು ಮರೆಯದೆ ಸ್ನೇಹ ಸೌಹಾರ್ದದಿಂದ ವರ್ತಿಸಿದರೆ ಮಾತ್ರ ಈ ಕಷ್ಟವನ್ನ ನಿವಾರಿಸಿಕೊಂಡು ಗೆದ್ದು ನಾವು ಮುಂದೆ ಹೋಗಬಹುದು ಪ್ರಗತಿಯ ಹಾದಿಯಲ್ಲಿ ಅಂತ ನಾನು ನಂಬಿದ್ದೇನೆ. ಹಾಗೆ ಅಂತಾರಾಷ್ಟ್ರೀಯವಾಗಿಯೂ ಸಹ ಎಲ್ಲ ದೇಶಗಳು ಒಟ್ಟಾಗಿ ನಿಲ್ಲಬೇಕಾದಂತಹ ಕಾಲ. ವಿಶ್ವವೇ ಒಂದು ಘಟಕ ಅಂತ ನಿಂತು ಇದನ್ನ ಗೆಲ್ಲಬೇಕಾದ ಕಡೆ ಎಲ್ಲ ದೇಶಗಳು ಯೋಚನೆ ಮಾಡಬೇಕು. ಆದರೆ ಇಲ್ಲಿಯೂ ಸಹ ಒಂದು ದುರದೃಷ್ಟದ ಸಂಗತಿ ಏನು ಅಂತಂದ್ರೆ, ಇದನ್ನ ಬಳಸಿಕೊಂಡು ತಮ್ಮ ಅಹಂಕಾರವನ್ನ ಮೆರೆಯೋದು ಹೇಗೆ, ತಾವೇ ಮೊದಲು ಇದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿದವರು ಅನ್ನುವಂತಹ ಒಂದು ಕೀರ್ತಿಗೆ ತಾವು ಹೇಗೆ ಭಾಜನರಾಗಬೇಕು ಅಂತ ಕೆಲವು ಔಷಧ ಕಂಪನಿಗಳು, ಕೆಲವು ದೇಶಗಳು ಇದೇ ಸಂದರ್ಭದಲ್ಲಿ ಒಂದು ಅಷ್ಟೇನು ಒಳ್ಳೆಯದಲ್ಲದ ರೀತಿಯ ಸ್ಪರ್ಧೆಗೆ ಪೈಪೋಟಿಗೆ ತೊಡಗಿವೆ. ಇಂತಹ ಪೈಪೋಟಿಯನ್ನು ಮರೆತು ಒಟ್ಟಾಗಿ ನಿಂತು ಇದಕ್ಕೆ ವೈಜ್ಞಾನಿಕ ನೆಲೆಯಲ್ಲಿ ಪರಿಹಾರವನ್ನು ಕಂಡುಹಿಡಿಯುವಲ್ಲಿ ಎಲ್ಲ ದೇಶಗಳು ಸಹಕರಿಸಬೇಕು ಅನ್ನೋದನ್ನ ನಾವು ಮರಿಬಾರದು. ಕೊರೋನಾದಂತಹ ಆಪತ್ತು ವಾಸ್ತವವಾಗಿ ವಿಶ್ವಮಾನವ ಪ್ರಜ್ಞೆಯನ್ನು ಬೆಳೆಸಬೇಕು ನಮ್ಮಲ್ಲಿ. ಅದು ಅಂತಹ ಸಂದರ್ಭದಲ್ಲಿ ಮಾತ್ರ, ಇದು ಮಾತ್ರ ಅಲ್ಲ, ಇಂತಹ ಅನೇಕ ಆಪತ್ತುಗಳು ಬಹುಶಃ ಮುಂದೆ ನಮಗೆ ಬರಬಹುದಾದ ಸಂದರ್ಭ ಇವೆ. ಅದಕ್ಕೆ ರಾಜಕೀಯ ಕಾರಣವೂ ಇರಬಹುದು. ಇದನ್ನೆಲ್ಲ ಗೆಲ್ಲಬೇಕಾದ್ರೆ ಎಲ್ಲ ದೇಶಗಳು ಒಟ್ಟಾಗಿ ಸ್ನೇಹ ಸೌಹಾರ್ದದಿಂದ ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಬಲವಾದ ನಂಬಿಕೆ. ನಮ್ಮ ದೇಶದಲ್ಲಿ ಸರ್ವೇ ಜನ ಸುಖಿನೋ ಭವಂತು, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರು ಎಂಬಂತಹ ಮಾತುಗಳನ್ನ, ಆದರ್ಶದ ವಿಚಾರಗಳನ್ನ ನಾವು ಕೇಳ್ತೇವೆ. ನಮ್ಮ ಪರಂಪರೆ ಅದಕ್ಕೆ ಅಂತಹ ಒಂದು ಮಾತಿಗೆ, ಆದರ್ಶಕ್ಕೆ ಸೇರಿದ್ದು. ಆದರೆ ಇಂತಹ ಮಾತುಗಳು ಕೇವಲ ಸಂದೇಶಗಳಾಗಿ ಉಳಿದೆ ನಮ್ಮ ಬದುಕಿನಲ್ಲಿ ಅವು ನಿಲ್ಲಬೇಕು. ಅದರಿಂದ ಇವತ್ತು ಇದನ್ನ ಗೆಲ್ಲಬೇಕಾದ್ರೆ ನಮ್ಮ ವೈಜ್ಞಾನಿಕ ಅಹಂಕಾರವನ್ನು ಬಿಟ್ಟುಕೊಟ್ಟು ನಿಸರ್ಗದ ಎದುರು ವಿನಯದಿಂದ ಮನುಷ್ಯ ನಿಲ್ಲಬೇಕು. ನಮ್ಮ ನಡುವೆ ಇರುವಂತ ಅನೇಕ ಭೇದ ಭಾವಗಳನ್ನು ಮರೆತು ಪ್ರೀತಿ ಸ್ನೇಹದಿಂದ ಜನಗಳು ಒಟ್ಟಾಗಬೇಕು. ಅದು ಒಂದು ದೇಶ ಇರ್ಬೋದು, ಇಡೀ ವಿಶ್ವ ಇರ್ಬೋದು. ಆಗ ಮಾತ್ರ ಇದನ್ನೆಲ್ಲ ಗೆದ್ದು ಮತ್ತೆ ಪ್ರಗತಿಯ ಹಾದಿಯಲ್ಲಿ 21ನೇ ಶತಮಾನ ಮುಂದುವರಿಯೋದಕ್ಕೆ ಸಾಧ್ಯ ಇದೆ ಅಂತ ನಾನು ನಂಬಿದ್ದೇನೆ. ಇಂತಹ ಅಪಾಯವನ್ನ ಗೆದ್ದು ಮನುಷ್ಯ ಉಳಿಯುವಂತಹ ಒಂದು ವಿವೇಕ ಅವನಲ್ಲಿ ಆಂತರಿಕವಾಗಿ ಇದೆ ಎನ್ನುವುದರ ಬಗ್ಗೆ ನನಗೆ ಬಲವಾದ ನಂಬಿಕೆ ಇದೆ. ಆದ್ದರಿಂದ ಖಂಡಿತ ಜಗತ್ತು ಈ ಅಪಾಯವನ್ನ ಗೆಲ್ಲುತ್ತೆ ಅಂತ ಅನ್ನುವ ನಂಬಿಕೆಯೊಡನೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ವಿಚಾರಗಳನ್ನು ಮಂಡಿಸಿದ ಡಾಕ್ಟರ್ ಕೆ ಮರುಳ ಸಿದ್ದಪ್ಪ ಅವರಿಗೆ ಅಭಿನಂದನೆಗಳು. ಆತ್ಮೀಯ ವೀಕ್ಷಕರೇ, ಈಗ ತಮ್ಮ ವಿಚಾರಗಳನ್ನು ಮಂಡಿಸಲು ಜಿ ನ್ಯೂಸ್, ನ್ಯೂಸ್ ಎಕ್ಸ್, ತೆಹಲ್ಕಾಗಳಲ್ಲಿ ಕಾರ್ಯನಿರ್ವಹಿಸಿದ ಹಿರಿಯ ಹಾಗೂ ಅನುಭವಿ ಪತ್ರಕರ್ತರಾದ ವಿಜಯ ಗ್ರೋವರ್ ಇವರನ್ನು Namaskar. My name is Vijay Grover. I am a journalist based in Bengaluru and have lived in the city for the last 22 years. First of all, I want to thank Jamaat-e-Islami Karnataka and Dr. Saad Belgami for giving me this opportunity to share my point of view with all today on this 16th morning. Now, what are we talking about today? I mean, if we let's talk about the question. The word is corona. The moment we hear the word corona,
it brings a different set of reactions in different people. There is a sense of apprehension, there's a sense of fear, there's a sense of panic, and also what happens in Corona. I just want to take you back in time to March 2020, when the word Corona brought a kind of fear when the cases were just about 100. But today, we in Karnataka are reporting about 7,000 plus cases every day. And what do we see? The fear that was there in March 2020 is not there in August 2020. What has brought this change? Have we learned to live with Corona? Has Corona become an integral part of our lives? Is there no apprehension, no fear that we have to have? Or we have resigned ourselves to our fate and are mentally prepared that we are waiting for the day when Corona strikes us, that we will go into the medical treatment and then get out of it and recover and get back to a normal life? I think so, given the fact that the fatality rate of the cases in Karnataka is less than 2%. Many of us who are optimistic and positive about it have made up our mind that come Corona and I will fight it. That is the spirit that many of us have learned to live with, and that's the reason why we are resuming our lives to what it was before Corona. But still, there is a certain amount of change that has come. Let's go back in time to January 2020 or February 2020, before Corona became a part of our lives. We could walk up the street, meet friends, hug people, talk to them, no inhibitions, no fear as to whom we met, how we met. But today, can we do the same thing? No. We're very, very apprehensive as to what is the level of social interactions that we need to maintain with people. What is the level of interaction that we meet and entertain people with? There are no big weddings, there are no big parties, there are no big celebrations, there are no political rallies. There is a transformation that has happened in our lives, and that transformation is here to stay for some time. People question, will Corona go away in December or September or October? They give a timeline depending on what is in their mind. I can only say one thing. Corona now is a part of our lives, and we have to learn to live with Corona, come what may. The impact of this may be very different at different stages of life. If you go back 4 to 5 weeks, the kind of panic, the kind of fear, the kind of chaos because there were no hospital beds evoked when somebody fell sick is not there today. Today we are far more organized, far more galvanized, and are prepared to take the battle of Corona to a conclusive, logical end. Can we also look at what has brought this change? Can we also talk about what has changed in our lives and where we all have contributed in this change? I have met some of you who are part of this. I may have interacted with some of you, worked together with some of you at the various platforms where we saw the civic society and the people cutting across religion, cutting across faith, cutting across age barriers, came together, joined hands with the government to put together a platform which was there to ensure that we as a society, we as people of Bengaluru, were able to fight the pandemic in a stronger way without depending on the governance to take charge. First of all, my salute to organizations like yours and the several other organizations in Bengaluru which have done this redefining. The power of a common citizen is today better understood by everybody because the people have demonstrated that they are capable of supporting the government in a much bigger way, and that is something where the interaction between the people and the government is not going to be limited to just once in 5 years,
but on a regular basis. And that is the power that we have got in this corona times. My salutations to all the frontline workers, the NGOs, the volunteers at the forefront of this corona pandemic who went to the bus stations, to the railway stations, to treat the migrant laborers, to feed them and to ensure that they reached home safely. That is something which nobody asked anyone to do, but everybody came forward to do it in every possible way, because there was one thing that drove all of us, and that was humanity. That was compassion. That was respect that we wanted fellow Indians to have. And that is what we delivered when we all saw men, women, rich, poor, upper caste, lower caste, different religions, young, old, students, everybody, you name it, and everybody was there to give a helping hand in this collective fight against corona. Circumstances brought a lot of us together. People were uprooted, livelihoods were lost, businesses shut. Everything that, redefined lives of so many people for a long, long time to come. But it was one spirit of people to love, share, and care. The three things that brought people together to ensure that we were able to take care of people at the time when people needed people most. I am not raising questions on the governance or the government's capabilities or failures. We will not even debate that. We will not even talk about that. That is something which is left to individual perceptions. We will talk about the strength of Indians in India, cutting across religious lines, the way people made or ensured that their fellow Indians got everything is something that corona has taught us. It has brought about a slow-paced life, which many of you may remember. We lived in the 80s and the 90s when there was no corporate rat race. There was something which, drove us, and that was the community feeling, the neighborhood bondings. And these are the things that we can experience today in the lockdown time and after the lockdown, when we are seeing that people are willing to stand up with people on a big way. So while corona medical battle is a different ballgame altogether, where the scientists are working to develop the vaccine, the medical facilities are being ramped up to ensure that fertility rates come down. Corona has taught us to be one, stay one, and ensure that we continue to be able to fight the pandemic together and also understand the pain and the misery of the others. This is something that I wanted to share as my point of view, and I once again thank Jamaat-e-Islami Karnataka and Dr. Saad Belgami for giving me this wonderful opportunity to talk over here. ಅಭಿನಂದನೆಗಳು ತಮ್ಮ ವಿಚಾರಗಳನ್ನು ಮಂಡಿಸಿದ ವಿಜಯ್ ಗ್ರೋವರ್ ಅವರಿಗೆ. ಆತ್ಮೀಯ ವೀಕ್ಷಕರೇ, ಈಗ ವಿಚಾರವನ್ನು ಮಂಡಿಸಲಿದ್ದಾರೆ ನಿವೃತ್ತ IAS ಅಧಿಕಾರಿ ಹಾಗೂ ವಿಶ್ವ ಲಿಂಗಾಯತ ಮಹಾಸಭಾ ಇದರ ಕಾರ್ಯದರ್ಶಿಗಳಾದ ಶ್ರೀ SM ಜಮಾದಾರ್ ಇವರು. ಕೋವಿಡ್-19 ಈ ಮಹಾಮಾರಕ ಕಾಯಿಲೆಯಿಂದ ಜಗತ್ತೇ ತತ್ತರಿಸಿ ಹೋಗಿರುವ ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಶಾಖೆಯ ವತಿಯಿಂದ ಕೋವಿಡ್-19 ಸೃಷ್ಟಿಕರ್ತನ ಎಡೆಗೆ ತಿರುಗಿ ಎಂಬ ವಿಷಯದ ಮೇಲೆ ಅರ್ಥಪೂರ್ಣವಾದಂತಹ ಈ ಚರ್ಚೆಯನ್ನು ಏರ್ಪಡಿಸಿರುವುದು ಅತ್ಯಂತ ಸೂಕ್ತ ಹಾಗೂ ಸಮಯೋಚಿತವಾಗಿದೆ ಅಂತ ನಾನು ಹೇಳ ಬಯಸ್ತೇನೆ. ಇಂದು ಈ ಕರೋನಾ ಏನಿದೆ, ಪ್ರಥಮವಾಗಿ ಚೈನಾ ದೇಶದಲ್ಲಿ ಡಿಸೆಂಬರ್ ಹೊತ್ತಿಗೆ ಕಂಡುಕೊಂಡಿದ್ದು,
ಮಾರ್ಚ್ ಹೊತ್ತಿಗೆ ಜಗತ್ತನ್ನೇ ಆವರಿಸಿಬಿಟ್ಟಿತು. ಪ್ರಾರಂಭದಲ್ಲಿ ಅದು ಕರ್ನಾಟಕ ಮತ್ತು ಭಾರತದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿದ್ದರೂ ಇಂದಿನ ದಿನಗಳಲ್ಲಿ ಅದು ಬೃಹತ್ ಪ್ರಮಾಣದಲ್ಲಿ ಹಬ್ಬುತ್ತಿದೆ. ದಿನೇ ದಿನೇ ಅದರ ಆತಂಕ ಎಲ್ಲರಲ್ಲಿಯೂ, ದೇಶದಲ್ಲಿ, ರಾಜ್ಯದಲ್ಲಿ, ಮನೆಗಳಲ್ಲಿ, ಬೀದಿಗಳಲ್ಲಿ ಅದರ ಭಯಾನಕವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇದು ಕೇವಲ ಕರ್ನಾಟಕ ಅಥವಾ ಭಾರತಕ್ಕೆ ಸೀಮಿತವಾಗಿಲ್ಲ. ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕೆ, ರಷ್ಯಾ, ಬ್ರೆಜಿಲ್, ಇಟಲಿ, ಯುರೋಪಿನ ಎಲ್ಲ ದೇಶಗಳು, ಅನೇಕ ದೇಶಗಳಲ್ಲಿ ಜಗತ್ತನ್ನೇ ವ್ಯಾಪಿಸುವಂಥ ಈ ಮಹಾಮಾರಿ ಕಾಲಕ್ಕೆ ಮನುಷ್ಯ ಅಸಹಾಯಕನಾಗಿದ್ದಾನೆ. ಮನುಷ್ಯ ಇದನ್ನು ಎದುರಿಸಲು ಸಂಪೂರ್ಣ ಅಸಮರ್ಥನಾಗಿದ್ದಾನೆ. ಈವರೆಗೆ ಅನೇಕ ದೇಶಗಳಲ್ಲಿ ಇದರ ವಿರುದ್ಧ ಒಂದು ಚುಚ್ಚುಮದ್ದನ್ನು ಕಂಡು ಹಿಡಿಯುವ ಪ್ರಯತ್ನಗಳೆಲ್ಲ ಭಾಳಷ್ಟು ರೀತಿಯಲ್ಲಿ ಯಶಸ್ವಿ ಆಗಿಲ್ಲ. ಇತ್ತೀಚಿನ ವರದಿಯ ಪ್ರಕಾರ ಇಂಗ್ಲೆಂಡಿನಲ್ಲಿ ತಯಾರಾದಂತಹ ಏನು ವ್ಯಾಕ್ಸಿನ್ ಇದೆ, ಆ ವ್ಯಾಕ್ಸಿನ್ ಕೇವಲ 140% ಮಾತ್ರ ಪರಿಣಾಮಕಾರಿಯಾಗಿದೆ ಎಂಬುದು ಕಂಡುಬರುತ್ತದೆ. ಅದೇ ರೀತಿ ರಷ್ಯಾದಲ್ಲಿ ಕೂಡ ಅದು 40% 50% ಮಾತ್ರ ಪರಿಣಾಮಕಾರಿಯಾಗಿದೆ ಎಂದು ತಿಳಿದು ಬರುತ್ತದೆ. ಇನ್ನು ಅನೇಕ ದೇಶಗಳಲ್ಲಿ, ಅಮೆರಿಕ ಮತ್ತು ಭಾರತ ಇತ್ಯಾದಿ ದೇಶಗಳಲ್ಲಿ ಕೂಡ ಪ್ರಯೋಗಗಳು ನಡೆಯುತ್ತಿವೆ. ಇನ್ನೂ ಸಂಪೂರ್ಣ 100% ಯಶಸ್ವಿ ವ್ಯಾಕ್ಸಿನ್ಗಳು ಇನ್ನೂ ಕಂಡು ಬಂದಿಲ್ಲ. ಬೇಗ ಅಂತಹ ವ್ಯಾಕ್ಸಿನ್ ಬರ್ಬೋದು ಎಂಬ ಆಸೆ ಜಗತ್ತಿನಲ್ಲಿ ಎಲ್ಲರೂ ಆ ಕಡೆ ನೋಡ್ತಾ ಇದ್ದಾರೆ. ಆಶಾದಾಯಕ ಕಣ್ಣುಗಳಿಂದ ಆ ಕಡೆ ನೋಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸುಮಾರು 1-2 ಕೋಟಿಯಷ್ಟು ಜನರಿಗೆ ಈ ಕಾಯಿಲೆ ಕಂಡು ಬಂದಿದ್ದು, ಲಕ್ಷಾನುಗಟ್ಟಲೆ ಜನರು ಈಗಾಗಲೇ ಈ ಮಹಾರಿಗೆ ಬಲಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದು ಹಬ್ಬಿದೆ. ಹಿಂದೆ ಪ್ಲೇಗು, ಕಾಲರಾ, ಸಿಡುಬು ಇತ್ಯಾದಿ ಕಾಯಿಲೆಗಳಿಂದ ಹೇಗೆ ಜನ ಲಕ್ಷ ಗಂಟೆಯಲ್ಲಿ ಸಾಯ್ತಿದ್ದರೋ, ಹಾಗೆ ಇವತ್ತು ಕೂಡ ಇದರ ಒಂದು ಮಾರಣ ಹೋಮ ಜಗತ್ತಿನ ತುಂಬೆಲ್ಲ ಹಬ್ಬಿದೆ. ಅದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಅನೇಕ ಗ್ರಾಮ ಮತ್ತು ಪಟ್ಟಣಗಳಲ್ಲಿ ಹಬ್ಬಿದ್ದು ತಾವೆಲ್ಲರೂ ನೋಡ್ತಾ ಇದ್ದೀರಾ. ಇಂತಹ ಸಂದರ್ಭದಲ್ಲಿ ಈ ಕಾಯಿಲೆಗೆ ಸಮರ್ಪಕವಾದಂಥ ಒಂದು ಔಷಧ ಇಲ್ಲದೇ ಇದ್ದಂಥ ಕಾಲದಲ್ಲಿ ನಾವು ನೋಡಬೇಕಾಗಿದ್ದು ನಮ್ಮ ಸೃಷ್ಟಿಕರ್ತನ ಕಡೆಗೇನೆ. ಇಂಥ ಸಂದರ್ಭದಲ್ಲಿ ಯಾವ ಧರ್ಮವೂ ಕೂಡ ಶಾಂತಿ ಸೌಹಾರ್ದತೆಯನ್ನು ಬಯಸುತ್ತದೆ. ಆದಾಗ್ಯೂ ಕೂಡ ಇಡೀ ಜಗತ್ತಿನಲ್ಲಿ ಮಾನವ ಕುಲ ಒಂದೇ ಕುಲ, ಮಾನವ ಧರ್ಮ ಒಂದೇ ಧರ್ಮ ಎಂದು ಹೇಳುವ ಕಾಲವನ್ನು, ವಿಶೇಷ ಸಂದರ್ಭವನ್ನು ಈ ಕೋವಿಡ್-19 ಅನ್ನುವಂಥ ಮಹಾಮಾರಿ ಇವತ್ತು ಜಗತ್ತಿನಲ್ಲಿ ಸೃಷ್ಟಿಸಿದೆ. ಯಾವುದೇ ಧರ್ಮವು ತನ್ನ ಅನುಯಾಯಿಗಳಿಗೆ ಬೋಧಿಸುತ್ತಿರುವುದು ದೇವನಲ್ಲಿ, ಸೃಷ್ಟಿಕರ್ತನಲ್ಲಿ ನಂಬಿಕೆ, ಸೃಷ್ಟಿಕರ್ತನತ್ತ ಹೋಗುವ ನಮ್ಮ ನಡೆ, ಹಾಗೂ ಸೃಷ್ಟಿಕರ್ತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಜೀವವನ್ನು ಉಳಿಸಲಿಕ್ಕೆ, ಸುಖಕರವಾಗಿ ಬಾಳಲಿಕ್ಕೆ ಎಲ್ಲ ಧರ್ಮಗಳು ಅನುಯಾಯಿಗಳಲ್ಲಿ ಬೋಧನೆ ಮಾಡುತ್ತಿವೆ. ಇಂತಹ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಸೃಷ್ಟಿಕರ್ತನತ್ತಲೇ ನೋಡಬೇಕಾಗಿದೆ. ಈ ಸೃಷ್ಟಿಕರ್ತನತ್ತ ನೋಡುವಾಗ ಧರ್ಮಗಳಲ್ಲಿಯ ಭೇದ ಇಲ್ಲಿ ಮುಖ್ಯವಾಗುವುದಿಲ್ಲ. ಜಾತಿ ಜನಾಂಗಗಳ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಹೆಣ್ಣು ಗಂಡಿನ ಭೇದ ಇಲ್ಲಿ ಬರುವುದಿಲ್ಲ. ಬಡವ ಶ್ರೀಮಂತನ ಭೇದ ಇಲ್ಲಿ ಬರುವುದಿಲ್ಲ. ಸಣ್ಣವರು ದೊಡ್ಡವರು ಹಿರಿಯರು ಎನ್ನುವಂಥ ಭೇದ ಇಲ್ಲಿ ಬರುವುದಿಲ್ಲ. ಅಧಿಕಾರಸ್ಥರು ಅಧಿಕಾರ ಇಲ್ಲದವರು ಎನ್ನುವಂಥ ಭೇದ ಇಲ್ಲಿ ಬರುವುದಿಲ್ಲ. ನಂಬುವವರು ನಂಬದೇ ಇರುವವರ ಭೇದ ಇಲ್ಲಿ ಬರುವುದಿಲ್ಲ. ಸಮಸ್ತ ಮಾನವ ಕುಲವೇ ಇಂದು ಈ ಮಹಾಮಾರಿಗೆ ತುತ್ತಾಗುತ್ತಿದೆ. ಈ ಮಹಾಮಾರಿ ಜಗತ್ತಿನಲ್ಲಿ ಈವರೆಗೆ ಬೆಳೆದೇ ಬಂದಿರುವ ಅನೇಕ ತಾರತಮ್ಯಗಳನ್ನು, ವಿರೋಧಗಳನ್ನು ಮೀರಿ ನಿಂತು ಮಾನವ ಕುಲವೆಲ್ಲ ಒಂದೇ ಎಂಬ ತತ್ವವನ್ನು ಎಲ್ಲ ಕಡೆ ಸಾರುವ ಒಂದು ಸಂದರ್ಭವನ್ನು ಕಲ್ಪಿಸಿದೆ. ಈ ಸಂದರ್ಭದಲ್ಲಿ ಜಮಾತೆ ಹಿಂದ್ ಇಸ್ಲಾಮಿಯವರು ಇದೇ ವಿಷಯವನ್ನು ಒಂದು ಕೇಂದ್ರ ಬಿಂದುವಾಗಿಟ್ಕೊಂಡು ಎಲ್ಲ ಧರ್ಮಗಳವರಲ್ಲಿ, ಜಾತಿಗಳವರಲ್ಲಿ, ಪಂಥಗಳವರಲ್ಲಿ, ಜನಾಂಗಗಳಲ್ಲಿ, ದೇಶ, ಭಾಷೆ, ಕಾಲ ಎಲ್ಲವನ್ನು ಮೀರಿ ನಿಂತು ಮಾನವ ಕುಲ ಒಂದೇ ಎನ್ನುವ ಸಂದೇಶವನ್ನು ಜಾರಿ ಮಾಡುತ್ತಾ ಆ ಮಾನವ ಕುಲವೆಲ್ಲ ಇವತ್ತು ಭಗವಾನ್ನತ್ತ, ಸೃಷ್ಟಿಕರ್ತನತ್ತ, ದೇವರತ್ತ
ನೋಡಬೇಕಾಗಿ ಬಂದಿದೆ. ಆ ಸೃಷ್ಟಿಕರ್ತನೊಬ್ಬನೇ ನಮ್ಮೆಲ್ಲರಿಗೂ ರಕ್ಷೆ ಕೊಡಬಲ್ಲ, ಆ ಸೃಷ್ಟಿಕರ್ತನೊಬ್ಬನೇ ನಮ್ಮನ್ನು ಕಾಪಾಡಬಲ್ಲ, ಆ ಸೃಷ್ಟಿಕರ್ತನೊಬ್ಬನೇ ಈ ಸಂದರ್ಭದಲ್ಲಿ ನಮಗೆಲ್ಲ ಧೈರ್ಯ ನೀಡಬಲ್ಲ, ನಮ್ಮನ್ನು ಕಾಪಾಡಿ ಮುಂದುವರಿಸಬಲ್ಲ. ಆದ್ದರಿಂದ ಎಲ್ಲರೂ ನಾವು ನೀವೆಲ್ಲ ಕೂಡಿ ಸಮಸ್ತ ಜಗತ್ತೇ ಇವತ್ತು ಸೃಷ್ಟಿಕರ್ತನತ್ತ ಆ ಮುಖ ಮಾಡಿ ಕೈ ಮುಗಿದು ಪ್ರಾರ್ಥಿಸುತ್ತಾ ನಿಲ್ಲುವಂಥ ಈ ಸಂದರ್ಭದಲ್ಲಿ ನಾನು ತಮ್ಮೊಂದಿಗೆ ನಿಮ್ಮ ಜೊತೆ ಕೈ ಜೋಡಿಸಿ ಭಗವಾನ್ನತ್ತ ಪ್ರಾರ್ಥನೆ ಮಾಡಿ ಈ ಮಹಾಮಾರಿಗೆ ಬೇಗ ಸೃಷ್ಟಿಕರ್ತನೆ ಅಂತ್ಯ ಹಾಡು, ಸೃಷ್ಟಿಕರ್ತನೆ ನಮ್ಮನ್ನೆಲ್ಲ ಕಾಪಾಡು, ಸೃಷ್ಟಿಕರ್ತನೆ ಈ ಜಗವೆಲ್ಲ ಮಾನವ ಕುಲ ಉಳಿಯುವಂತೆ ಆಶೀರ್ವದಿಸು ಎಂದು ಪ್ರಾರ್ಥಿಸಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ತಮ್ಮ ವಿಷಯಗಳನ್ನು ಮಂಡಿಸಿದ ಶ್ರೀ SM ಜಾಮದಾರ್ ಇವರಿಗೆ ಅಭಿನಂದನೆಗಳು. ಆತ್ಮೀಯ ಬಂಧುಗಳೇ, ಈ ವಿಚಾರ ಸಂಕಿರಣದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಈ ವಿಚಾರ ಸಂಕಿರಣದ ಅಧ್ಯಕ್ಷೀಯ ಭಾಷಣ ಜಮಾತೆ ಇಸ್ಲಾಮಿ ಹಿಂದ್ ಇದರ ರಾಷ್ಟ್ರಾಧ್ಯಕ್ಷರಾದ ಜನಾಬ್ ಸೈಯದ್ ಸಾದತುಲ್ಲಾ ಹುಸೈನಿ ಇವರಿಂದ. ಜನಾಬ್ ಸೈಯದ್ ಸಾದತುಲ್ಲಾ ಹುಸೈನಿ. बिस्मिल्लाह रहमान रहीम नहमदु नसल्ली अला रसूलिल करीम. Honorable guests and speakers of this symposium, respected zonal president and other leaders of Jamaat Islami Hind Karnataka, and my dear brothers and sisters, Assalamu alaikum wa rahmatullah. I feel honored and privileged to be part of this symposium, which is nothing but a sincere endeavor to reflect upon the ongoing situation, the situation of pandemic, which is probably the most unique situation in the history of humankind. I begin by praying to Allah subhanahu wa ta'ala for keeping us all in His safety and protection. I pray for the safety and well-being of all our countrymen and of all human beings across the globe. May the Almighty Allah grant relief and solace to humanity from this great calamity. Ameen. Dear brothers and sisters, the great calamities demonstrate the tremendous power of God. They show us how helpless and how weak we human beings are. Despite of all scientific and technological advancements, we are still helpless before nature. This pandemic has also shown us the extremities of human behavior. When man forsakes the commands and teachings of God, he falls prey to imbalances and extremism. On the one hand, we have people who disregard the laws of nature, ignore evident scientific facts, become oblivious to material means, and want to save themselves from the ill effects of such calamities only through rituals, ignoring the scientific means and scientific knowledge. Islam does not teach you to ignore science and logic. In fact, Quran has exhorted repeatedly to make use of our rational faculties, ponder upon the universe, and discover the laws of nature. Islam teaches us to use the minds given by our Creator and utilize the available resources, material resources that are in our hand. The other extreme is that people start considering the material resources, science, technology, and civilizational powers to be the alpha and omega of life.
They consider their civilizational progress to be their God. They start feeling that they got the control of all the resources, the entire nature, and they do not need any supreme being. Allah dislikes this arrogance and conceit. So humankind has fallen prey to these two extremes. On the one hand, we have superstition and orthodoxy, and on the other hand, we have vanity and materialism. Disregard and an attitude of arrogance towards the greatest reality of this universe, that is God Almighty. Islam treads the middle path, the path of moderation. It teaches us to use the resources in an optimum manner, to put all the knowledge and intelligence that we have to the maximum possible use. But along with that, we should turn to our Creator, get attached to God. For every incident and event, we must definitely keep an eye on its scientific aspect. But we must also reflect on its spiritual and moral side. We should focus on solving our problems by modern research and utilizing all means and resources available to us. Definitely we should do this. But simultaneously we should turn to God and seek His help. Whenever such calamities occur, we should introspect our deeds. We must repent for our sins and seek the mercy of God. All powers, howsoever great they might be, they all are powerless before God Almighty. Allah has said in Quran that whatever bad happens to you, it is because of your own deeds. Quran says, "Ma asabaka min hasanatin fa min Allah, wa ma asabaka min sayyi'atin fa min nafsik." What comes to you of good is from Allah, but what comes to you of evil, any bad thing that is occurring, it is from yourself. That means from the deeds. It is the outcome of our deeds. So it is the responsibility of entire humanity to reflect on the attitudes and behaviors that may be responsible for this greatest calamity. Apart from scientific reasoning, let us focus on the moral side and try to derive the moral lessons out of it. When we think on it, we will derive many lessons. Our Creator hates injustice and oppression. The Quran declares injustice to be one of the main reasons for calamities and catastrophes. وَكَذَلِكَ أَخْذُ رَبِّكَ إِذَا أَخَذَ الْقُرَى وَهِيَ ظَالِمَةٌ إِنَّ أَخْذَهُ أَلِيمٌ شَدِيدٌ. Quran says, and such is the punishment of your Lord when He punishes the people, the towns, while they are unjust. Surely His punishment is painful and severe. If you ponder and reflect, you will realize that our era is characterized by unprecedented oppression and injustices. The oppression on man increased tremendously, and new ways of oppressing were invented. In the last 100 years,
The slogans of freedom, equality, and human rights were raised at a very high pitch. But you will all agree that there were very few attempts to seriously realize these ideals and these values. But particularly in last few years, we are witnessing that these values are being completely overlooked, even at theoretical plane. People are openly saying that we have entered into a post-human rights era. That means human rights are no more relevant. We all will agree that history has never recorded so many refugees as we have today. In some cases, entire nations have become refugees. The worst kind of racism is gaining acceptance in highly developed societies. Efforts are being made to create hatred towards ethnic and religious minorities and make lives miserable and difficult for them. The skies have probably never witnessed such savage massacres of human settlements with weapons of mass destruction as we have witnessed in the past few years in different parts of the world. Operation had also occurred in earlier centuries, but the manner in which it has spread today is something uncommon in the human history. And this might definitely result in a moral consequence that all of humanity will have to bear. It is true that we cannot establish any scientific relationship between these events of oppression and exploitation and the present calamity. Scientifically, it is just the result of the spread of a virus. But that is what I am trying to make the point, that besides the laws of nature, besides the laws of science, in addition to laws of nature and laws of science, there is also a moral law that is governing the universe. It is the responsibility of spiritual leaders and intellectuals to ponder and reflect on this moral side, on this moral law, and check if this pandemic is a divine warning to caution people and make them desist from this widespread operation. The Quran says that such calamities and difficult times are a warning and admonition. Quran says, وَلَا يَرَوْنَ أَنَّهُمْ يُفْتَنُونَ فِي كُلِّ عَامٍ مَرَّةً أَوْ مَرَّتَيْنِ ثُمَّ لَا يَتُوبُونَ وَلَا هُمْ يَذَّكَّرُونَ. Do they not see that they are tried every once or twice in a year, but then they do not repent, nor do they remember? There is one more reason to consider it a warning. Let us reflect on the method, the way that the nature has undertaken to warn humanity. Is there any lesson for us? You just reflect, this calamity has confined all of us, the entire human population, to our homes. We are not in a position to go out. We are not in a position to carry out our regular economic activities, our responsibilities. We cannot meet the people we love. We cannot interact with others. Are we not leading a life of imprisonment? An imprisonment caused by nature? Is it not a warning on behalf of the thousands of innocent souls
that we means the entire humanity, we have imprisoned? Is it not true that many innocent people are bearing the punishment of being incarcerated because of the unjust wars and political conflicts by vested interests? I do not wish to point out any specific country or any specific event. I am just requesting for a serious introspection. We all need to introspect, irrespective of our political affiliation. It is the time the whole humanity reflects and introspects. The spiritual and religious leaders and intellectuals should come forward and warn the world that the adversity and problems that the entire humankind is suffering, this formulate clear signs of nature. The sighs and laments of the oppressed can be clearly heard amid the deathly silence that this pandemic has caused. We have no option but to heed and listen to these sighs and signals. Friends, one aspect of the problems before us is related to the economy. Despite possessing all material and financial resources, the world economy has frozen, and it is being predicted that a devastating economic crisis, a great recession is knocking at our doors. Please understand, economic exploitation and inequality is a kind of oppression. Because of the crony capitalism prevalent in our era, the inequality, economic inequality, has reached its peak. For the first time in history, the wealth of the entire world is concentrated in a few hands. In the last 40 years, only 0.1% people, 0.1% of the global population, they have accumulated and captured the wealth more than that of half of human population. That is around 3.5 billion people. It is being said that the defining characteristic of our age is that the rich are getting richer and the poor are getting poorer. Billions of human beings are suffering from hunger and deprivation at a time when the huge wealth is being produced and plenty of resources are at our disposal. In our own country, even during the pandemic, we saw with our own eyes how we abandoned our poor brothers and sisters. Nobody is to take care of them. Today also crores of Indians, they are suffering from extreme hunger, poverty, and the pandemic is only accelerating this situation, and nobody is there to take care of them. Quran says that ignoring poor and deprived, it is also a reason for calamities and disasters. وَأَمَّا إِذَا مَبْتَلَاهُ فَقَدَرَ عَلَيْهِ رِزْقَهُ فَيَقُولُ رَبِّي أَهَانَنِ كَلَّا بَل لَّا تُكْرِمُونَ الْيَتِيمَ وَلَا تَحَاضُّونَ عَلَى طَعَامِ الْمِسْكِينِ وَتُحِبُّونَ الْمَالَ حُبًّا جَمًّا. When Allah tries man and restricts his provision, man says, my Lord has humiliated me
No, but you do not honor the orphan, and you do not encourage one another to feed the poor, and you consume inheritance, that means others' rights, and you love wealth with immense love. So, dear brothers and sisters, let us reflect. Are these verses from Quran not painting a picture of our age? The creator of this world says that coveting wealth, neglecting the needy and poor, and allowing a few to capture the wealth of many becomes the reason for calamity and disaster and adversity and catastrophe. A New York Times report says that economic inequality is one of the main reasons for the spread of this pandemic. It has been mentioned, based on scientific data, that if the world did not have so much economic inequality, the pandemic would not have spread so much. One more aspect or one more lesson that I would like to draw your attention to is regarding environment and ecology. We have committed maximum oppression and injustice on nature. Various research and findings have brought to our knowledge that one of the main reasons for the manner in which viruses such as novel coronavirus are endangering humanity is the ecological imbalance. ظهر الفساد في البر والبحر بما كسبت أيدي الناس. Corruption has appeared throughout the land and sea by reason of what the hands of people have earned. What is required is that we should raise these debates and draw the attention of the world towards the hidden moral lessons for this calamity. This trial and tribulation has taught us many lessons related to the change of attitude. Allah has deprived us temporarily of many facilities and comforts and taught us that our actual needs in this world are very limited. This saying is attributed to Gandhiji, that the world has enough for everyone's need, but not enough for everyone's greed. This pandemic has taught the entire world that we had increased the limits of our consumption in an unnatural way. This greed and lust created economic inequality. This only has resulted in environmental degradation. This only has taken us away from God, away from our Creator, and this only has resulted into ecological disaster. And the main reason of oppression and injustice being happening across the globe, that is also the same, this greed and lust. To learn this lesson, it is important to understand our Creator and to understand the Creator and Master of this universe and direct ourselves towards Him. Dear friends, this pandemic has taught us another very big lesson, that the lives of 7 billion people in this world are linked to each other and dependent on each other. All of us are children of same father and mother. We all are connected to a single stream of human brotherhood. Our interests are common. Our joys, our sorrows are interdependent. Through this pandemic, we realized that even if a single person who is sick, whether he is rich or poor, whether he is from our religion or not, whether he is from our country or not, his sickness is not dangerous for him alone,
but for all of us, for the entire humanity. The Quran says, وَمَنْ أَحْيَاهَا فَكَأَنَّمَا أَحْيَا النَّاسَ جَمِيعًا. The one who saved the life of one person saved the life of the entire humanity. This pandemic has reminded us of this universal truth. As the pandemic is spreading day by day and by the hour, we became alert and paid attention to it. We tried to save the life of even a poor person. We did not look at her nationality, her ethnicity, his religion, his country of origin. If only we realized that all the aspects of life are interlinked and connected in the same manner. By keeping a large part of our population as poor and marginalized, we cannot remain prosperous for long. We cannot enjoy peace and harmony by pushing some people into the furnace of oppression and captivity. All humanity must enjoy the peace and harmony. The needs of all should be fulfilled. The rights of all should be respected. Everyone must get freedom and respect. So, dear friends, Quran declares that the events that unfold in our lives, they all formulate a source of learning and guidance. Inna fi zalika la zikra liman kana lahu qalbun aw alqa as-sama wa huwa shaheed. Indeed, in that means in events that are happening, there is a reminder for whoever has a heart or who listens and earnestly witnesses the truth. The aim of this great calamity that we are confronted with seems to be that we should draw lessons from it, understand the science of nature, and pave the way for a better world and a bright future for humanity. And for that, first reason is to turn to our Creator, inculcate in ourselves a bond with Him, His fear, and a sense of accountability before Him. Through that only these problems can be solved, and through that only we can be better people, we can make this world a better place, and such calamities and such problems can be faced. May Allah give us ability for doing that. Ameen. Thank you very much for listening to me. Wassalamu alaikum wa rahmatullahi wa barakatuh. ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತಹ ಜನಾಬ್ ಸೈಯದ್ ಸಾದತುಲ್ಲಾ ಹುಸೇನಿ ರಾಷ್ಟ್ರಾಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಇವರಿಗೆ ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪುತ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಗೆ ಹಾರೂನ್ ಸಫ್ದರ್ ಉಪಸಂಚಾಲಕರು ಅಭಿಯಾನ ಸಮಿತಿ ಇವರು ತಮ್ಮ ಮುಂದೆ. Assalamu alaikum. Greeting of the day, my dear brothers and sisters. Indeed, all praise and thanks to Allah subhanahu wa ta'ala. By His grace, we've been able to organize online symposium on the very important topic to the whole world, that is COVID-19, a message to mankind. On this occasion, I would like to express thanks to all the honorable speakers who took the time off from their busy schedule and delivered the message through this online symposium for all of us and for the whole country. I would like to thank our Honorable All India President of Jamaat Islami Hind, Janab Sayyid Sadatullah Hussaini, who is the well-known thinker and engineer by profession. Also, my thanks to Sri Siddhalinga Mahaswamiji, Siddhaganga Mutt, Tumkuru, Sri Manipa Tondada Siddharama Swamiji, Gadak, Justice Shri M.N. Venkatchalaya,
retired Chief Justice of India, Dr. Belgami Muhammad Saad, State President, Jamaat-e-Islami Hind, Karnataka Zone, Dr. K. Murala Siddappa, well-known author from the state of Karnataka, Shri S.M. Jamadar, IS retired, and Secretary Vishwa Lingayata Mahasabha, Mr. Vijay Grover, worldwide well-known journalist, Bangalore City, Janab Akbar Ali, State Secretary, Jamaat-e-Islami Hind Karnataka Zone, and the convener of the campaign, Hafiz Shakil Ahmad. Last but not least, I thanks everyone who join us online, also who all contributed in organizing the symposium during the difficult time of COVID-19 pandemic. This symposium been organized as part of 2-week-long campaign from 5th to 20th August 2020 on very important theme, COVID-19, a call turn to creator. We look forward, all of you, to support and contribute for taking the message of this campaign, every brother and sister across the state, and of course across the country through digital media. Once again, I thanks to all the speakers and all the people who join us online. I wish safe and healthy days ahead to all of you, and thanks. Wa akhiru da'wana anil hamdulillahi rabbil alameen.